ಜ್ಞಾನ ಸಂಹಿತ ಮಾಸಪತ್ರಿಕೆ ಏಪ್ರಿಲ್ 2025. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ ಮಿತ್ರ ಜ್ಯೋತಿ CA ಸೈಟ್ ನಂಬರ್ ಪಿಂದಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟರ್ 1 ನಿಫ್ನ ಹಿಂಭಾಗ SR ಲೇಔಟ್ ಬೆಂಗಳೂರು 56010291 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ ಸಂಖ್ಯೆ 225823222875 ಇಮೇಲ್ imoy.thelibrary@gmail.com ವೆಬ್ಸೈಟ್ www.mitrajyoti.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CA ಸೈಟ್ ನಂಬರ್ P22 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 ದೂರವಾಣಿ ಸಂಖ್ಯೆ 225823222875 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080. ಇಮೇಲ್ ವಿಳಾಸ imoy.thelibrary@gmail.com ವೆಬ್ಸೈಟ್ www.mitrajyoti.org ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ ಪ್ರಿಯ ಓದುಗರೇ, ಮಿತ್ರ ಜ್ಯೋತಿ ಸಂಸ್ಥೆಯು ನಿರಂತರವಾಗಿ 35 ವರ್ಷಗಳಿಂದ ದೃಷ್ಟಿ ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಶ್ರಮಿಸುತ್ತಾ ಬಂದಿರುವುದು ನಿಮಗೆಲ್ಲ ತಿಳಿದಿದೆ. ಮಿತ್ರ ಜ್ಯೋತಿಯ 35ನೇ ವಾರ್ಷಿಕೋತ್ಸವವನ್ನು 22 ಮಾರ್ಚ್ 2025ರಂದು ಸಂಸ್ಥೆಯ ಸಭಾಂಗಣದಲ್ಲಿ ಸಂಭ್ರಮೋತ್ಸಾಹಗಳಿಂದ ಆಚರಿಸಲಾಯಿತು. ಮಿತ್ರ ಜ್ಯೋತಿಯ ಕಂಪ್ಯೂಟರ್ ತರಬೇತಿ ಶಿಕ್ಷಣದ ವಿದ್ಯಾರ್ಥಿನಿಯಾಗಿದ್ದ ಬಳಿಕವೂ PSC ಪರೀಕ್ಷೆ ತೇರ್ಗಡೆ ಹೊಂದಿ ಪ್ರಸ್ತುತ ಬೆಂಗಳೂರಿನ ದೂರದರ್ಶನ ಚಂದನ ವಾಹಿನಿಯಲ್ಲಿ ಸಹಾಯಕ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕುಮಾರಿ ಮೇಘ್ನಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದು ಅತ್ಯಂತ ಹೆಮ್ಮೆಯ ವಿಷಯವಾಗಿತ್ತು. ಅವರು ತಮ್ಮ ಜೀವನದ ಸವಾಲುಗಳು ಹಾಗೂ ಅದನ್ನು ಅವರು ಹೇಗೆ ಸಕಾರಾತ್ಮಕವಾಗಿ ಬಳಸಿಕೊಂಡರು ಎಂಬುದನ್ನು ಎಲ್ಲರೊಂದಿಗೆ ಹಂಚಿಕೊಂಡಿದ್ದು ಬಹಳ ಸ್ಫೂರ್ತಿದಾಯಕವಾಗಿತ್ತು. ಮಿತ್ರ ಜ್ಯೋತಿಯು ಇಂತಹ ಮೈಲಿಗಲ್ಲನ್ನು ತಲುಪಲು ಕಾರಣೀಭೂತರಾದ ಎಲ್ಲ ಹಿತೈಷಿಗಳು, ದಾನಿಗಳು, ಸ್ವಯಂ ಸೇವಕರು ಹಾಗೂ ಟ್ರಸ್ಟಿಗಳಿಗೆ ಸಂಸ್ಥೆಯು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತದೆ. ಸಂಸ್ಥೆಯ ಮೇಲೆ ನೀವಿಟ್ಟಿರುವ ಅಚಲ ನಂಬಿಕೆ, ದೃಢ ವಿಶ್ವಾಸಗಳು ನಮ್ಮ ಗುರಿ ಸಾಧನೆಗೆ ಪ್ರೇರಕವಾಗಿದೆ. ನಾವೆಲ್ಲರೂ ಕೂಡಿ ಎಲ್ಲರನ್ನೂ ಒಳಗೊಂಡ ಸಬಲೀಕೃತ ಸಮಾಜವನ್ನು ನಿರ್ಮಿಸುವತ್ತ ಸಾಗೋಣ. ಎಲ್ಲರಿಗೂ ಶುಭವಾಗಲಿ. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್, ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ, ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ, ಶ್ರೀಮತಿ ಶೋಭಾ ಕುಮಾರಿ ಅಣಿಯಮ್ಮ, ಪರಿವಿಡಿ. ಕ್ರಮ ಸಂಖ್ಯೆ ಲೇಖನಗಳು. ಸಂಪಾದಕೀಯ 1 ಚಿಂತನ್ ಆತ್ಮಸ್ಥೈರ್ಯ, 2 ನುಡಿಮುತ್ತುಗಳು.
3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 4 ಆಚರಣೆ ಮೇಲುಕೋಟೆ ಚೆಲುವನಿಗೆ ವೈರಮೂಡಿ ವೈಭವ. 5 ಸಾಹಸಗಾಥೆ ಅನನ್ಯ ಸಾಹಸಯಾನ. 6 ಸ್ಫೂರ್ತಿ ಕಥನ್ ಕೆರೆಗಳಿಗೆ ಮೃಹುಟು. ಜಲ ಸಂರಕ್ಷಣೆಯ ಸ್ಫೂರ್ತಿ ಕಥನ. 7 ತಂತ್ರಜ್ಞಾನ ಕಲಿಕೆಯ ಉನ್ನತಿಗೆ ಗ್ಲೈಡ್ ನೆರವು. 8 ಋತು ವಿಶೇಷ ಮಾವು. ಬೇಸಿಗೆಯ ಸಿಹಿ ಸಂಗತಿ. 9 ಸೌಂದರ್ಯ ಬೇಸಿಗೆಯಲ್ಲಿ ಅಂದಕ್ಕೆ ಎಣ್ಣೆ. 10 ಪ್ರವಾಸ ಚಿಂತನ್ ಭೀಮ್ ಜನ್ಮಭೂಮಿ. 11 ಚಿಣ್ಣರ ಪುಟ. ರಜನಿಗೆ ಪಾಠ ಕಲಿಸಿದ ಯುವಕರು. ಸಾಗುತ್ತಿರಲಿ ಪಯಣ. 12 ಅಡುಗೆ ಮನೆ ಸಲಾಡ್ ಸ್ಪೆಷಲ್. 13 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ. ಆತ್ಮಸ್ಥೈರ್ಯ. ಹದಿಹರೆಯದ ಹುಡುಗನೊಬ್ಬ ಆಸ್ಪತ್ರೆಗೆ ದಾಖಲಾಗಿದ್ದ. ಕಾಲೇ ವಿಷಮ ಹಂತಕ್ಕೆ ತಲುಪಿದ್ದರಿಂದಾಗಿ ಬದುಕುವ ಸಾಧ್ಯತೆ ಕಡಿಮೆ ಎನ್ನಲಾಗಿತ್ತು. ವೈದ್ಯರು ಈ ನಿಟ್ಟಿನಲ್ಲಿ ಅಸಹಾಯಕರಾಗಿದ್ದರು. ಮನೆಯವರು ದೇವರ ಮೇಲೆ ಭಾರ ಹಾಕಿ ಆತನಿಗಾಗಿ ಪ್ರಾರ್ಥಿಸುತ್ತಿದ್ದರು. ಈ ಎಲ್ಲ ಕಾರಣಗಳಿಂದಾಗಿ ಆ ಯುವಕ ದೈಹಿಕವಾಗಿ, ಮಾನಸಿಕವಾಗಿ ಕುಂದಿದ್ದ. ಬದುಕಿನ ಭರವಸೆಯನ್ನೇ ಕಳೆದುಕೊಂಡಿದ್ದ ಕಾರಣದಿಂದಾಗಿ ಆತನಿಗೆ ನೀಡುತ್ತಿದ್ದ ಮಾತ್ರೆ, ಔಷಧಗಳು ಪರಿಣಾಮ ಬೀರುತ್ತಿರಲಿಲ್ಲ. ಒಂದು ದಿನ ಅದೇ ಕನವರಿಕೆಯಲ್ಲಿ ನಿದ್ರೆಗೆ ಜಾರಿದಾಗ ಕನಸಲ್ಲಿ ದೇವರು ಕಾಣಿಸಿಕೊಂಡ. ಭಗವಂತ, ನನಗೇಕೆ ಈ ದುಸ್ಥಿತಿ ಎಂದು ಹುಡುಗ ಪ್ರಶ್ನಿಸಿದ್ದಕ್ಕೆ ದೇವರು ಸುಮ್ಮನೆ ನಕ್ಕ. ನನಗೆ ಉತ್ತರ ಬೇಕು ಎಂದು ಆ ಯುವಕ ಆಗ್ರಹಪಡಿಸಿದರೂ ದೇವರ ನಗು ಮುಂದುವರಿಯಿತು. ನನಗೆ ಇನ್ನು ಬದುಕಬೇಕು ಎನ್ನಿಸುತ್ತಿದೆ. ನನ್ನಲ್ಲಿ ನಿನಗೆ ಕರುಣೆಯೇ ಇಲ್ಲವೇ? ನನಗೆ ಸಹಾಯ ಮಾಡುವುದಿಲ್ಲವೇ ಎಂದು ಪ್ರಶ್ನಿಸಿದ ಹುಡುಗ ಕೊಂಚ ಅಸಮಾಧಾನದಿಂದ. ಮೌನ ಮುರಿದ ಭಗವಂತ, ಮಗು, ನಿನ್ನ ಬದುಕಿಗೆ ಬೇರಾರೂ ತಡೆ ಒಡ್ಡಿಲ್ಲ, ಸ್ವತಃ ಕೊರಗುವಿಕೆಗೆ ಒಡ್ಡಿಕೊಂಡಿರುವವನು ನೀನೇ. ಬದುಕಲು ನೀನೇ ಇಷ್ಟಪಡುತ್ತಿಲ್ಲ. ದಾರಿಗಳೆಲ್ಲ ಮುಚ್ಚಿ ಹೋದವೆಂದು ನೀನೇ ನಿರ್ಧರಿಸಿ ಬಿಟ್ಟಿದೀಯಾ? ನೀನು ಹಾಗೆ ಮಾಡಬೇಕೆಂದು ನಾನು ಎಂದಾದರೂ ಹೇಳಿದ್ದಿನಾ? ಶ್ರದ್ಧಾಪೂರ್ವಕವಾಗಿ, ಕೊಂದಿಲ್ಲದ ಬದ್ಧತೆಯೊಂದಿಗೆ ನೀನು ಪ್ರಯತ್ನ ಪಟ್ಟರೆ ಮಾತ್ರವಷ್ಟೇ ನಾನು ನೆರವಾಗಬಲ್ಲೆ ಎಂದ. ಯುವಕನ ದೇಹದಲ್ಲಿ ಮಿಂಚಿನ ಸಂಚಾರವಾದಂತಾಯಿತು. ಬದುಕಲೇಬೇಕೆಂಬ ಉತ್ಕಟ ಇಚ್ಛೆ ಅವನಲ್ಲಿ ನವ ಚೈತನ್ಯವನ್ನು ಸ್ಫುರಿಸಿತು. ನೋಡುತ್ತಿದ್ದಂತೆಯೇ ಜಾದೂ ಜರುಗಿತು. ಆತ ನಿಧಾನವಾಗಿ ಚೇತರಿಸಿಕೊಳ್ಳಲಾರಂಭಿಸಿದ. ಮೊಗದಲ್ಲಿ ಜೀವಕಳೆ ಚಿಮ್ಮಿತು. ನಾನು ಬಾಳುತ್ತೇನೆ, ಬಾಳಿ ತೋರಿಸುತ್ತೇನೆ ಎಂಬ ಮಂತ್ರ ಅವನ ಅನುಕ್ಷಣದ ಉಸಿರಾಯಿತು. ಪರಿಣಾಮ ಸಂಪೂರ್ಣ ಗುಣಮುಖನಾದ. ಆಯ್ದುಕೊಂಡ ಕಾರ್ಯಕ್ಷೇತ್ರದಲ್ಲೂ ಯಶಸ್ವಿಯಾದ. ಎಷ್ಟೇ ಕಷ್ಟಕರ ಪರಿಸ್ಥಿತಿ ಇರಲಿ, ಆತ್ಮಸ್ಥೈರ್ಯಕ್ಕೆ ಸಂಚಕಾರ ತಂದುಕೊಳ್ಳದಿದ್ದರೆ ಏನನ್ನೂ ಬೇಕಿದ್ದರೂ ಸಾಧಿಸಬಹುದು ಎಂಬುದಕ್ಕೆ ಈ ರೂಪಕ ಸಾಕ್ಷಿ. ಕೊರಗು ಮತ್ತು ನಕಾರಾತ್ಮಕ ಯೋಚನೆಯ ತಲೆ ತುಂಬಿಕೊಂಡಿದ್ದರೆ ಸಮರ್ಥ ಮಾತ್ರೆ, ಔಷಧಗಳು ಕೆಲಸ ಮಾಡುವುದಿಲ್ಲ. ಸಕಾರಾತ್ಮಕ ಚಿಂತನೆಗೆ ಒಡ್ಡಿಕೊಂಡರೆ ಎಂಥ ಸವಾಲು ಸಂಕಷ್ಟದ ತೀವ್ರತೆಯು ತಗ್ಗಿ ಸಾಧನೆಯ ಹಾದಿ ಸುಗಮಗೊಳ್ಳುತ್ತದೆ. ಅದನ್ನು ಬಿಟ್ಟು ಯುದ್ಧಕ್ಕೆ ಮೊದಲೇ ಸೋಲೊಪ್ಪಿಕೊಂಡರೆ ಜಯ ಸಿಗುವುದಾದರೂ ಹೇಗೆ? ಕ್ರೀಡೆಯಲ್ಲಿಯೂ 2 ತಂಡಗಳವರು ಗೆಲ್ಲಬೇಕೆಂದೇ ಆಡುತ್ತಾರೆ. ಉತ್ತಮ ಆಟಕ್ಕೆ ಅದುವೇ ಉತ್ತೇಜನ ನೀಡುತ್ತದೆ. ಗೆಲ್ಲುವ ಭರವಸೆಯೊಂದಿಗೆ ಜೀವನ ಪಥದಲ್ಲಿ ಹೆಜ್ಜೆ ಹಾಕಬೇಕಿರುವುದು ನಮ್ಮೆಲ್ಲರ ಹೆಗಲ ಮೇಲಿನ ಹೊಣೆ. ಅದೇ ಬದುಕಿನ ಸತ್ಯವೂ ಹೌದು ಎಂಬುದನ್ನು ಮರೆಯದಿರೋಣ. 2 ನುಡಿಮುತ್ತುಗಳು. 1. ಎಲ್ಲ ನೈತಿಕ ಮೌಲ್ಯಗಳನ್ನು ಸೇರಿಸಿ ಎರಕ ಹೊಯ್ದ ಅತ್ಯಂತ ಉದಾತ್ತ ಮೌಲ್ಯವೆಂದರೆ ಪ್ರಾಮಾಣಿಕತೆ. ಬಿ.ಆರ್. ಅಂಬೇಡ್ಕರ್. 2. ಕ್ರಾಂತಿ ಎಂದರೆ ಹಳೆಯದರ ನಾಶವಲ್ಲ. ಹಳೆಯದರಲ್ಲಿ ಏನೇನು ಒಳ್ಳೆಯದು ಇದೆಯೋ ಅದನ್ನು ಉಳಿಸಿಕೊಂಡು ಹೊಸ ಬದುಕನ್ನು ಕಟ್ಟಿಕೊಳ್ಳುವುದು. ಜಿ.ಎಸ್. ಶಿವರುದ್ರಪ್ಪ. 3. ನಮ್ಮನ್ನು ಎಲ್ಲ ಮರೆವು, ಪಾಪಗಳಿಂದ ಮುಕ್ತಗೊಳಿಸುವುದೇ ವಿದ್ಯೆ. ಚಂದ್ರಶೇಖರ ಕಂಬಾರ. 4. ಚಪ್ಪಾಳೆ ನನಗಲ್ಲ, ನನ್ನೊಳಗಿನ ಸರಸ್ವತಿಗೆ. ಡಾಕ್ಟರ್ ರಾಜ್ಕುಮಾರ್. 5. ನಡೆಯಲರಿಯದೆ, ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು? ಬಸವಣ್ಣ. 6. ವಿವೇಕವೆಂದರೆ ಬಿಡಿಸಿ ನೋಡುವುದು, ವಿಶ್ಲೇಷಿಸುವುದು, ತೂಗುವುದು, ಅಳೆಯುವುದು. ಎಂ. ಗೋಪಾಲಕೃಷ್ಣ ಅಡಿಗ. 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 1. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ವತಿಯಿಂದ ಮುಂಬಡ್ತಿ ಮೀಸಲಾತಿ ಸಂಬಂಧಿತ ಪ್ರಕರಣ ಅಂತಿಮ ತೀರ್ಪು ಬಂದಿದ್ದು, ಇದು ಆಡಳಿತ ವಿಷಯವಾದ್ದರಿಂದ ಇದನ್ನು ಕೆ.
ಎಟಿ ಯಲ್ಲಿ ಬಗೆಹರಿಸಿಕೊಳ್ಳಲು ತಿಳಿಸಿರುತ್ತಾರೆ. ಕೆಎ ಟಿಯಲ್ಲಿ ದಾವೆ ಹೂಡಲು ವಕೀಲರು ಸಿದ್ಧತೆ ನಡೆಸಿಕೊಳ್ಳುತ್ತಿದ್ದಾರೆ. 2 ಸಿಎ ವಿಷಯವಾಗಿ ಪತ್ರ ವ್ಯವಹಾರ ನಿರಂತರವಾಗಿ ನಡೆಯುತ್ತಿದೆ. 3 ಆಡಳಿತ ಸುಧಾರಣಾ ಆಯೋಗದಿಂದ ನೌಕರರ ಸುಧಾರಣೆಗೆ ಸಂಬಂಧಿಸಿದ ಪುಸ್ತಕಗಳನ್ನು ನೀಡಿರುತ್ತಾರೆ. ಅದರ ಬಗ್ಗೆ ಅಧ್ಯಯನ ಮಾಡಿ ಅಂಧ ನೌಕರರ ಕೆಲಸ ನಿರ್ವಹಿಸಲು ಉತ್ತಮ ಸುಧಾರಣೆಗಳನ್ನು ಅಳವಡಿಸಿಕೊಳ್ಳಲು ಸೂಚಿಸಿರುತ್ತಾರೆ. ಅದರಂತೆ ನಮ್ಮ ನೌಕರರ ಸಂಘವು ಸಮಿತಿಯೊಂದನ್ನು ರಚಿಸಿ ಸರ್ಕಾರಕ್ಕೆ ಸೂಕ್ತ ಸಲಹೆಗಳನ್ನು ನೀಡಲು ಶ್ರಮ ಪಡುತ್ತದೆ. 4. 2025ನೇ ಸಾಲಿನಲ್ಲಿ ನಮ್ಮ ಸಂಘಕ್ಕೆ ಸಾಕಷ್ಟು ಸದಸ್ಯರು ಹೊಸ ಸದಸ್ಯತ್ವ ಮತ್ತು ನವೀಕರಣ ಮಾಡಿಸಿಕೊಂಡಿರುತ್ತಾರೆ. ಅವರೆಲ್ಲರಿಗೂ ಸಂಘವು ಅಭಿನಂದನೆ ಸಲ್ಲಿಸುತ್ತದೆ. 5. ನಮ್ಮ ಸಂಘದ ಸದಸ್ಯರ ಇಲಾಖಾ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ವಾಟ್ಸಾಪ್ ಮೂಲಕ ಪರೀಕ್ಷಾ ವಿಷಯಗಳನ್ನು ತಿಳಿಸಲಾಗುತ್ತದೆ. 6. ನಮ್ಮ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆನ್ಲೈನ್ ಮೂಲಕ ಆಚರಿಸಲಾಯಿತು. 4. ಆಚರಣೆ. ಮೇಲುಕೋಟೆ ಚೆಲುವನಿಗೆ ವೈರಮೂಡಿ ವೈಭವ. ಭೂವೈಕುಂಠ ಎಂಬ ಖ್ಯಾತಿಯ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಹಲವು 10 ಪುರಾಣ ಇತಿಹಾಸಗಳನ್ನು ತನ್ನೊಡಲಲ್ಲಿ ತುಂಬಿಕೊಂಡಿರುವ ದೇಶದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದು. ಯಾದವಾದ್ರಿ, ನಾರಾಯಣಾದ್ರಿ, ಯತಿಶೈಲ, ತಿರುನಾರಾಯಣಪುರ, ಯದುಗಿರಿ, ದಕ್ಷಿಣ ಬದರಿ ಕ್ಷೇತ್ರ ಹೀಗೆ ಹಲವಾರು ಹೆಸರುಗಳಿಂದ ತನ್ನನ್ನು ಕರೆಸಿಕೊಂಡಿರುವ ಇದು ದಕ್ಷಿಣ ಭಾರತದ ಬಹುಮುಖ್ಯವಾದ 4 ವೈಷ್ಣವ ಕ್ಷೇತ್ರಗಳಲ್ಲಿ ಒಂದು. ಶ್ರೀರಂಗ, ತಿರುಪತಿ, ಕಂಚಿಯೊಂದಿಗೆ ಮೇಲುಕೋಟೆಯು ಸೇರಿದೆ. ಇದು ಆ 3 ಕ್ಷೇತ್ರಗಳಿಗೂ ಮಿಗಿಲಾದ ಮಹತ್ವವನ್ನು ಹೊಂದಿದ್ದು ಮಹಾಕ್ಷೇತ್ರವೆನಿಸಿದೆ. ಕಲಿಯುಗದ ಆರಂಭದ ಹಲವು ವರ್ಷಗಳವರೆಗೂ ಭವ್ಯವಾಗಿ ಮೆರೆದ ಈ ಕ್ಷೇತ್ರ ನಂತರದ ದಿನಗಳಲ್ಲಿ ಕಾಳಚಕ್ರದ ಉರುಳಿಗೆ ಸಿಕ್ಕಿ, ಲೂಟಿಕೋರರ ದಾಳಿಗೆ ಸಿಕ್ಕಿ ದೇವಾಲಯದ ಸಹಿತ ಇಡೀ ಕ್ಷೇತ್ರ ನೆಲಸಮವಾಯಿತು. ಚೆಲುವನಾರಾಯಣನ ಉತ್ಸವ ಮೂರ್ತಿ ಅಪಹರಿಸಲ್ಪಟ್ಟರೆ ದೇವಾಲಯದ ಒಳಗಿದ್ದ ತಿರುನಾರಾಯಣ ಮೂರ್ತಿಯನ್ನು ತಾನು ರಕ್ಷಿಸುವಂತೆ ಅದನ್ನು ವಲ್ಮೀಕ ಹೊತ್ತ ಆವರಿಸಿಕೊಂಡಿತ್ತು. ಅಲ್ಲಿಂದ ಬಹಳ ಕಾಲದವರೆಗೆ ದೇವಾಲಯವೆಲ್ಲ ಪಾಳುಬಿದ್ದು ಇಡೀ ಕ್ಷೇತ್ರ ಕಾಡುಮೃಗಗಳ ಆವಾಸಸ್ಥಾನವಾಗಿ ದುರ್ಗಮಿ ಅರಣ್ಯವಾಗಿತ್ತು. ಮತ್ತೆ ಈ ದೇವಾಲಯ ಜೀರ್ಣೋದ್ಧಾರಗೊಂಡು ಮೀರನೆ ಮಿಂಚುವಂತಾದದ್ದು ಆದಿಶೇಷನ ಅವತಾರವೆಂದೇ ಹೇಳಲಾಗುವ ಯತಿಕುಲ ಸಾರ್ವಭೌಮ ಶ್ರೀರಾಮಾನುಜರಿಂದ. ಈ ಕಾರಣದಿಂದ ಮೇಲುಕೋಟೆ ಯತಿಶೈಲ ಎಂದೂ ಪ್ರಸಿದ್ಧಿ ಪಡೆದಿದೆ. ಇಂತಹ ಪುಣ್ಯಕ್ಷೇತ್ರದಲ್ಲಿ ಇಲ್ಲಿನ ಆರಾಧನಾ ಮೂರ್ತಿ ಶ್ರೀ ಚೆಲುವನಾರಾಯಣ ಸ್ವಾಮಿಗೆ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ 10 ದಿನಗಳ ಕಾಲ ಬಹು ವಿಜೃಂಭಣೆಯಿಂದ ಜರುಗುವ ವೈರಮೂಡಿ ಬ್ರಹ್ಮೋತ್ಸವವು ಕರ್ನಾಟಕದ ಅತ್ಯಂತ ಭವ್ಯವಾದ ಧಾರ್ಮಿಕ ಆಚರಣೆಯಾಗಿದೆ. ಅಷ್ಟೇ ಅಲ್ಲ, ಒಡವೆ ವೈಢೂರ್ಯಗಳಿಂದಲೇ ಆರಂಭವಾಗುವ ಇಲ್ಲಿನ ವಿಶೇಷ ಪೂಜಾ ಪದ್ಧತಿಗಳು ಮತ್ತು ಕಣ್ಮನ ಸೆಳೆಯುವ ಅತ್ಯದ್ಭುತ ಆಭರಣಗಳು ವೈರಮೂಡಿ ಉತ್ಸವದ ಆಕರ್ಷಣೆಯಾಗಿದ್ದು ಜಗತ್ತೇ ಇತ್ತ ತಿರುಗಿ ನೋಡುವಂತೆ ಝಗಮಗಿಸುತ್ತದೆ. ವೈರಮುಡಿ ಎಂಬುದು ಹೆಸರೇ ಹೇಳುವಂತೆ ವಜ್ರಾಭರಣದ ಒಂದು ಕಿರೀಟ. ಕಿರೀಟವೆಂದರೆ ಅಂತಿಂಥ ಕಿರೀಟವಿದಲ್ಲ. ದೈವಶಕ್ತಿಯ ಮಹಾಮಹಿಮಾಪೂರ್ಣ ಕಿರೀಟವಿದು. ಈ ವೈರಮುಡಿ ಕಿರೀಟದ ಹಿಂದೊಂದು ಪೌರಾಣಿಕ ಕಥೆಯುಂಟು. ಒಮ್ಮೆ ವಿಷ್ಣು ಭಕ್ತ ಪ್ರಹ್ಲಾದನ ಮಗ ವಿರೋಚನೆ ಈ ವೈರಮುಡಿಯನ್ನು ಅಪಹರಿಸಿ ಪಾತಾಳದಲ್ಲಿ ಅಡಗಿಸಿ ಇಟ್ಟುಕೊಳ್ಳುತ್ತಾನೆ. ವಿಷಯ ತಿಳಿದ ವಿಷ್ಣುವಿನ ವಾಹನವಾದ ವೈನತೆಯನು ಗರುಡ ವಿರೋಚನನ ಒಡನೆ ಯುದ್ಧ ಮಾಡಿ ಗೆದ್ದು ವೈರಮುಡಿಯೊಡನೆ ವೇಗವಾಗಿ ಆಕಾಶ ಮಾರ್ಗವಾಗಿ ಬರುವಾಗ ಇದ್ದಕ್ಕಿದ್ದಂತೆ ವೇಗ ಕಡಿಮೆಯಾಗುತ್ತದೆ. ಆಗ ಈ ಸ್ಥಳ ಯಾವುದಿರಬಹುದೆಂದು ವೈನತೆಯ ಗಮನಿಸಿದಾಗ ಅದು ಮಥುರಾ ನಗರವಾಗಿರುತ್ತದೆ. ಅಲ್ಲಿ ಕೃಷ್ಣಾವತಾರ ಕಂಡು ಭಗವಾನ್ ಕೃಷ್ಣನಿಗೆ ವೈನತೆಯ ವೈರಮುಡಿಯನ್ನು ಅರ್ಪಿಸುತ್ತಾನೆ. ಆದರೆ ಶ್ರೀಕೃಷ್ಣನ ಶಿರದಲ್ಲಿ ವೈರಮುಡಿ ಸರಿಯಾಗಿ ಕೂರಲಿಲ್ಲವಾದ್ದರಿಂದ ಕೃಷ್ಣನೇ ಇದನ್ನು ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಗೆ ಒಪ್ಪಿಸಬೇಕೆಂದು ವೈನತೆಯನಿಗೆ ಹೇಳುತ್ತಾನೆ. ಅದರಂತೆ ವೈನತೆಯನು ವೈರಮುಡಿಯನ್ನು ಚೆಲುವನಾರಾಯಣ ಸ್ವಾಮಿಯ ಶಿರಕ್ಕೆ ಸಮರ್ಪಿಸಿದಾಗ ಅದು ಬಹುಭವ್ಯವಾಗಿ ಅಲಂಕೃತಗೊಳ್ಳುತ್ತದೆ. ಇದರಿಂದ ಅತ್ಯಂತ ಖುಷಿಗೊಂಡ ವೈನತೆಯ ಗರುಡನು ಇದು ಭೂಲೋಕದ ಜನರಿಗೆ ಈ ರೀತಿ ಭಾಗವಂತನ ಸಂಕಲ್ಪವಾಯಿತೆಂದು ಹೇಳಿ ಪರಮಾನಂದದಿಂದ ಚೆಲುವನಾರಾಯಣ ಸ್ವಾಮಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ದೇವಾಲಯದ ಸುತ್ತಲೂ ಮೆರವಣಿಗೆ ಮಾಡಿ ಭಕ್ತರಿಗೆ ಪರಮಾತ್ಮನ ದಿವ್ಯದರ್ಶನವನ್ನು ಮಾಡಿಸುತ್ತಾನೆ. ಮತ್ತೊಂದು ಐತಿಹ್ಯದ ಪ್ರಕಾರ ದ್ವಾರಕೆಯಿಂದ ತಿರುನಾರಾಯಣಪುರಕ್ಕೆ ಸ್ವತಃ ಶ್ರೀಕೃಷ್ಣನೇ ಬಂದು ತನಗೆ ಅರ್ಪಿತವಾದ ವೈರಮುಡಿಯನ್ನು ಚೆಲುವರಾಯನಿಗೆ ಅರ್ಪಿಸುತ್ತಾನೆ.
ಹೀಗೆ ಅಂದು ವೈನತೆಯ ಗರುಡ ಚೆಲುವನಾರಾಯಣ ಸ್ವಾಮಿಯನ್ನು ತನ್ನ ಹೆಗಲ ಮೇಲಿರಿಸಿಕೊಂಡು ಉತ್ಸವ ಮಾಡಿದ ಕಾರಣ ಇಂದಿಗೂ ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ಗರುಡ ವಾಹನದ ಮೇಲೆ ಜರುಗುತ್ತದೆ. ಇದನ್ನು ಬ್ರಹ್ಮೋತ್ಸವವೆಂದು ಕರೆಯುತ್ತಾರೆ. ಇದು ಈ ಭಾಗದ ಜನರ ಬಹುದೊಡ್ಡ ಹಬ್ಬವೂ ಹೌದು. ಸಮೃದ್ಧಿ, ಸಂಪತ್ತು ಹಾಗೂ ಸಂಭ್ರಮದ ಸಂಕೇತವಾದ ನವಧಾನ್ಯಗಳ ಅಂಕುರಾರ್ಪಣೆಯೊಂದಿಗೆ ಸಾಮಾನ್ಯವಾಗಿ ಫಾಲ್ಗುಣ ಪುಷ್ಯ ನಕ್ಷತ್ರ ಮೀನ ದಲ್ಲೇ ವೈರಮುಡಿ ಉತ್ಸವ ಪ್ರಾರಂಭವಾಗುತ್ತದೆ. ಇದನ್ನು ಕೈಗೊಳ್ಳುವ ಪ್ರಧಾನ ಅರ್ಚಕರು ತಮಗೆ ಯಾವುದೇ ಪ್ರದೂಷಣೆಯಾಗದಂತೆ ಕುಶದರ್ಭೆ ಸಹಿತ ಕೈಗೆ ಚಿನ್ನದ ಕಂಕಣವನ್ನು ತೊಡುತ್ತಾರೆ. ಅಂಕುರಾರ್ಪಣವಾದ ನಂತರ ಉತ್ಸವದ ಆರಂಭ ಸೂಚಿಸುವ ಧ್ವಜಾರೋಹಣದ ದ್ಯೋತಕವಾಗಿ ಮೊದಲಿಗೆ ಗರುಡನಿಗೆ ಪೂಜೆ ಸಲ್ಲಿಸಿ ಮೇಲುಕೋಟೆ ಗ್ರಾಮದ ಸುತ್ತಲೂ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುತ್ತದೆ. 3ನೆಯ ದಿನದಂದು ಕಲ್ಯಾಣೋತ್ಸವ ಆಚರಣೆ. 4ನೆಯ ದಿನದಂದು ವಸಂತೋದ್ಯಾನ ಮಂಟಪ ಮತ್ತಿತರೆ ಮಂಟಪಗಳಿಗೆ ಚೆಲುವನಾರಾಯಣ ಸ್ವಾಮಿಯನ್ನು ಮೆರವಣಿಗೆಯಲ್ಲಿ ಕರೆದೊಯ್ದು ವಿಜೃಂಭಿಸಲಾಗುತ್ತದೆ. ಈ ಬ್ರಹ್ಮೋತ್ಸವದ ಬಹುಮುಖ್ಯ ದಿನವೇ ವೈರಮುಡಿ ಉತ್ಸವ. ಅಂದು ವೈರಮುಡಿಯೊಡನೆ ರಾಜ ಒಡೆಯರು ಕೊಟ್ಟಿರುವ ರಾಜಮುಡಿ, ಮುಮ್ಮಡಿ ಕೃಷ್ಣರಾಜ ಒಡೆಯರು ನೀಡಿರುವ ಕೃಷ್ಣಮುಡಿ ಮತ್ತು ರಾಜ ಪರಂಪರೆಯಿಂದ ಬಂದಿರುವ ನವರತ್ನ ಖಚಿತ ಪದ್ಮಪೀಠ, ಅರಳೆಲೆ ಪದಕ, ಮುತ್ತುರತ್ನಗಳ ಕರ್ಣಕುಂಡಲಗಳು, ಮುತ್ತಿನ ಮಣಿಕಟ್ಟು, ಗಂಡಭೇರುಂಡದ ವಜ್ರಾಹಾರ ಮತ್ತು ಪಚ್ಚೆ ಕಲ್ಲಿನ ಕೂರಂಬ, ಶಂಖ, ಚಕ್ರ, ಗದೆ ಸೇರಿದಂತೆ ಬೆಲೆ ಕಟ್ಟಲಾಗದ ಅತ್ಯಮೂಲ್ಯ, ಅತ್ಯಪೂರ್ವ 24 ಆಭರಣಗಳನ್ನು ಬಹು ಕಟ್ಟುನಿಟ್ಟಿನ ಭದ್ರತೆಯೊಡನೆ ಜಿಲ್ಲಾ ಖಜಾನೆಯಿಂದ ಒಂದು ವಿಶೇಷ ಪೆಟ್ಟಿಗೆಯಲ್ಲಿ ತರಲಾಗುತ್ತದೆ. ಇದು ಮೇಲುಕೋಟೆಯ ಊರಗಡಿ ತಲುಪಿದಾಗ ಅಲ್ಲಿನ ಸಂಪ್ರದಾಯದಂತೆ ರಾಜ ಮರ್ಯಾದೆಯಲ್ಲಿ ಬರಮಾಡಿಕೊಳ್ಳಲಾಗುತ್ತದೆ. ಅಧಿಕಾರಿಗಳು, ಊರಗಣ್ಯರು, ಅರ್ಚಕರು, ಯಜಮಾನ್ರುಗಳ ಸಮ್ಮುಖದಲ್ಲಿ ವೈರಮುಡಿಯುಳ್ಳ ಪೆಟ್ಟಿಗೆಯನ್ನು ಶ್ರೀರಾಮಾನುಜರ ಗುಡಿಯಲ್ಲಿ ಇರಿಸಲಾಗುತ್ತದೆ. ಆನಂತರ ಸಂಜೆಯ ಶುಭ ಮುಹೂರ್ತದಲ್ಲಿ ಪ್ರಧಾನ ಅರ್ಚಕರು ತಮ್ಮ ಕಣ್ಣಿಗೆ ರೇಷ್ಮೆ ವಸ್ತ್ರ ಕಟ್ಟಿಕೊಂಡು ವೈರಮುಡಿಯನ್ನು ಪೆಟ್ಟಿಗೆಯಿಂದ ಹೊರತೆಗೆದು ಶ್ರೀ ಚೆಲುವನಾರಾಯಣ ಸ್ವಾಮಿಯ ಶಿರದ ಮೇಲಿಟ್ಟು ಇತರ ಆಭರಣಗಳಿಂದ ಮೂರ್ತಿಯನ್ನು ಅಲಂಕರಿಸುತ್ತಾರೆ. ಆಗ ವೈರಮುಡಿ ಉತ್ಸವ ಹೊರಡುತ್ತದೆ. ಅದು ಎಂಥ ಉತ್ಸವವೆಂದರೆ ಅಲ್ಲಿ ಸಾಕ್ಷಾತ್ ವೈಕುಂಠವೇ ಧರೆಗಿಳಿದಂತೆ ಭಾಸವಾಗುತ್ತದೆ. ಹೀಗೆ ಆರಂಭವಾಗುವ ವೈರಮುಡಿ ಬ್ರಹ್ಮೋತ್ಸವ ರಾತ್ರಿ ಸುಮಾರು 9 ಗಂಟೆಯಿಂದ ಬೆಳಗ್ಗಿನ ಜಾವ 3 ಗಂಟೆಯವರೆಗೂ ಜರುಗುತ್ತದೆ. ವೈರಮುಡಿಯ ಈ ಭವ್ಯ ರೂಪ ಕಂಡು ದೇಶ ವಿದೇಶಗಳ ಲಕ್ಷಾಂತರ ಭಕ್ತರು ಭಾವಪರವಶರಾಗಿ ಮೈಮರೆಯುತ್ತಾರೆ. ಕಣ್ಣು ಕೋರೈಸುವ ಈ ವಜ್ರ ಕಿರೀಟವನ್ನು ಕಣ್ಣಿನಿಂದ ನೋಡಿ ಧನ್ಯರಾಗಬಹುದೇ ಹೊರತು ಯಾರೂ ಇದನ್ನು ಕೈನಲ್ಲಿ ಮುಟ್ಟಬಾರದು ಎಂಬ ನಂಬಿಕೆ ಇಲ್ಲಿನದು. ಸಾಕ್ಷಾತ್ತಾದಿಶೇಷನೇ ವೈರಮುಡಿಯಾಗಿರುವುದರಿಂದ ಇದನ್ನು ಕೈನಿಂದ ಮುಟ್ಟಿದರೆ ಸರ್ಪವಾಗಿ ಬಿಡುತ್ತದೆ ಎಂಬ ನಂಬಿಕೆ. ಇಂತಹ ನಂಬಿಕೆ ಇವತ್ತಿಗೂ ವೈರಮುಡಿ ವಿಷಯದಲ್ಲಿ ಇಲ್ಲಿ ಜೀವಂತವಾಗಿದೆ. ಒಂದು ಕಾಲದಲ್ಲಿ ಈ ವಜ್ರಮಯ ವೈರಮುಡಿ ದೆಹಲಿ ಸುಲ್ತಾನರ ಕೈವಶದಲ್ಲಿ ಸೇರಿ ಹೋಗಿತ್ತು. ಆಚಾರ್ಯ ಶ್ರೀರಾಮಾನುಜರೇ ಇದನ್ನು ದೆಹಲಿಯಿಂದ ಮೂಲ ವಿಗ್ರಹದೊಂದಿಗೆ ಇಲ್ಲಿಗೆ ತಂದರೆಂದು ಹೇಳಲಾಗುತ್ತದೆ. ನಂತರ ವೈರಮುಡಿಯನ್ನು ಮೈಸೂರು ಅರಸರ ವಶಕ್ಕೆ ಒಪ್ಪಿಸಲಾಗಿತ್ತು. 1976ರಿಂದ ಇದರ ಸುರಕ್ಷತೆಯನ್ನು ಕರ್ನಾಟಕ ಸರ್ಕಾರ ವಹಿಸಿಕೊಂಡಿದ್ದು ಮಂಡ್ಯ ಜಿಲ್ಲಾ ಖಜಾನೆಯಲ್ಲಿ ವಿಶೇಷ ಭದ್ರತೆಯಲ್ಲಿ ಇದನ್ನು ಇಡಲಾಗಿದೆ. ಶ್ರೀರಾಮಾವತಾರದ ತ್ರೇತಾಯುಗದಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗಕೂಡದೆಂದು ಕೈಕೇಯಿಯು ದಶರಥ ಮಹಾರಾಜನಲ್ಲಿ ಹಠ ಮಾಡಿದ ಪರಿಣಾಮ ಅಂದು ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗದೆ ಶ್ರೀರಾಮ ವನವಾಸಿಯಾದ. ಆಗ ಆದಿಶೇಷನೇ ಲಕ್ಷ್ಮಣನಾಗಿ ಅವತರಿಸಿದ್ದನು. ಅಣ್ಣ ಶ್ರೀರಾಮನ ಪಟ್ಟಾಭಿಷೇಕ ನೋಡುವ ಮಹಾದಾಸೆ ಅವನದಾಗಿತ್ತು. ಆದರೆ ಅದು ಈಡೇರದೆ ಶ್ರೀರಾಮನೊಡನೆ ಲಕ್ಷ್ಮಣನು ವನವಾಸಕ್ಕೆ ತೆರಳಿದ್ದ. ಕಲಿಯುಗದಲ್ಲಿ ಆದಿಶೇಷನೇ ರಾಮಾನುಜಾಚಾರ್ಯರಾಗಿ ಜನಿಸಿ ತ್ರೇತಾಯುಗದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ಗೊತ್ತುಪಡಿಸಿದ್ದ ಫಾಲ್ಗುಣ ಪುಷ್ಯ ನಕ್ಷತ್ರದ ಶುಭ ದಿನದಂದೇ ರಾಮಪ್ರಿಯ ಶ್ರೀ ಚೆಲುವರಾಯ ಸ್ವಾಮಿಗೆ ವೈರಮುಡಿ ಕಿರೀಟ ತೊಡಿಸಿ ರಾಜಾಭಿಷೇಕ ಉತ್ಸವ ಮಾಡಿ ತ್ರೇತಾಯುಗದಲ್ಲಿ ಈಡೇರದ ಆಸೆಯನ್ನು ಕಲಿಯುಗದಲ್ಲಿ ಈಡೇರಿಸಿಕೊಳ್ಳುತ್ತಾರೆ. ಹೀಗೆ ಆದಿಶೇಷನ ಅವತಾರಿ ಆಚಾರ್ಯ ಶ್ರೀರಾಮಾನುಜರು ಆರಂಭಿಸಿದ ವೈರಮುಡಿ ಉತ್ಸವ ಪ್ರತಿವರ್ಷ ಅದೇ ಮುಹೂರ್ತದಲ್ಲಿ ಮೇಲುಕೋಟೆಯಲ್ಲಿ ಸಾಂಗವಾಗಿ ನಡೆಯುತ್ತಾ ಬಂದಿದೆ. ಮೇಲುಕೋಟೆ ಶ್ರೀ ಕ್ಷೇತ್ರ ರಾಜಧಾನಿ ಬೆಂಗಳೂರಿನಿಂದ 140 ಕಿಲೋಮೀಟರ್ ದೂರದಲ್ಲಿದ್ದು, ಜಿಲ್ಲಾ ಕೇಂದ್ರ ಮಂಡ್ಯದವರೆವಿಗೂ ರೈಲು ಮಾರ್ಗವಿದ್ದು ರೈಲುಗಳ ಸೌಲಭ್ಯವಿದೆ. ಇಲ್ಲಿಂದ ಬಸ್ಸುಗಳು ಸೇರಿದಂತೆ ವಿವಿಧ ವಾಹನಗಳ ಮೂಲಕ ಮೇಲುಕೋಟೆ ತಲುಪಬಹುದು.
ಮಂಡ್ಯದಿಂದ ಮೇಲುಕೋಟೆಗೆ 50 ಕಿಲೋಮೀಟರ್ ದೂರವಾಗುತ್ತದೆ. ಬೆಂಗಳೂರಿನಿಂದ ನೇರವಾಗಿ ಕೆ.ಎಸ್.ಆರ್. ಟಿ.ಸಿ. ಬಸ್ಸುಗಳ ಮೂಲಕವೂ ಮೇಲುಕೋಟೆಗೆ ಬರಬಹುದು. ಬೆಂಗಳೂರಿನಿಂದ ಬರುವವರು ಬೆಳ್ಳೂರು, ನಾಗಮಂಗಲ ಮಾರ್ಗವಾಗಿಯೂ ಬರಬಹುದು. ನಾಗಮಂಗಲದಿಂದ ಮೇಲುಕೋಟೆಗೆ 24 ಕಿಲೋಮೀಟರ್ ದೂರವಾಗುತ್ತದೆ. ಹಾಸನ, ಮಡಿಕೇರಿ ಕಡೆಯಿಂದ ಬರುವವರು ಕೆ.ಆರ್. ಪೇಟೆ ಮಾರ್ಗವಾಗಿ ಮೇಲುಕೋಟೆ ತಲುಪಬಹುದು. ಕೆ.ಆರ್. ಪೇಟೆಯಿಂದ ಮೇಲುಕೋಟೆಗೆ 24 ಕಿಲೋಮೀಟರ್ ದೂರ ಆಗುತ್ತದೆ. ಮೈಸೂರಿನಿಂದ ಪಾಂಡವಪುರ ಜಕ್ಕನಹಳ್ಳಿ ಮೂಲಕವಾಗಿ ಮೇಲುಕೋಟೆಗೆ ಬರಬಹುದು. ಮೈಸೂರು ನಾಗಮಂಗಲ ಮಾರ್ಗದಲ್ಲಿ ಜಕ್ಕನಹಳ್ಳಿಯಿಂದ ಮೇಲುಕೋಟೆಗೆ 7 ಕಿಲೋಮೀಟರ್ ಅಂತರವಷ್ಟೇ. ಎಲ್ಲ ಕಡೆಗಳಿಂದಲೂ ಸಾಕಷ್ಟು ಸರಕಾರಿ, ಖಾಸಗಿ ಬಸ್ಸುಗಳ ವ್ಯವಸ್ಥೆ ಇಟ್ಟು ವೈರಮುಡಿ ಉತ್ಸವದ ಸಂದರ್ಭದಲ್ಲಿ ವಿಶೇಷ ಬಸ್ಸುಗಳ ಸೌಲಭ್ಯವೂ ಇರುತ್ತದೆ. ಮೇಲುಕೋಟೆ ಶ್ರೀ ಕ್ಷೇತ್ರದಲ್ಲಿ ಉಳಿದುಕೊಳ್ಳುವವರಿಗೆ 2 ಪ್ರವಾಸಿ ಬಂಗಲೆಗಳು, ಹಲವಾರು ಛತ್ರಗಳು, ಊಟ ತಿಂಡಿಗೆ ಒಂದಷ್ಟು ಹೋಟೆಲ್ಗಳು ಇವೆ. ಶ್ರೀ ಕ್ಷೇತ್ರದ ದೇವಾಲಯದಲ್ಲಿ ಉಚಿತ ಪ್ರಸಾದದ ವ್ಯವಸ್ಥೆಯೂ ಇದೆ. 5 ಸಾಹಸಗಾಥೆ ಅನನ್ಯ ಸಾಹಸಯಾನ. ಸಮುದ್ರದ ಬಗ್ಗೆ ಅದಮ್ಯ ಸೆಳೆತ ಹೊಂದಿದ್ದ ಅನನ್ಯ ಪ್ರಸಾದ್ ಅವರಿಗೆ ಸಾಗರದ ಅಂತರಳವನ್ನು ಅರಿಯಲು ಒಂದು ಅವಕಾಶವಾಗಿ ಒದಗಿ ಬಂದಿದ್ದು ರೋಯಿಂಗ್ ಸ್ಪರ್ಧೆ. 52 ದಿನಗಳ ಕಾಲ ಒಂಟಿಯಾಗಿ 4828 ಕಿಲೋಮೀಟರ್ ಕ್ರಮಿಸುವ ಮೂಲಕ ಸಾಹಸಯಾನವನ್ನು ಯಶಸ್ವಿಯಾಗಿ ಇವರು ಪೂರೈಸಿದ್ದಾರೆ. ಆಕಾಶವೇ ಸೂರು, ಸುತ್ತಲೂ ನೀರು. ಮಹಾಸಾಗರದಲ್ಲಿ ನಡುವಿನ ದೋಣಿಯೇ ಮನೆ. ಹಗಲು ರಾತ್ರಿ ಸಾಗರ ಬಿಟ್ಟರೆ ಏನಿಲ್ಲ. ನೋವು ನಲಿವು ಎರಡಕ್ಕೂ ಸಾಗರವೇ ಎಲ್ಲ. ಇಂಥದ್ದೊಂದು ಸ್ಥಿತಿಯಲ್ಲಿ ಬರೋಬ್ಬರಿ 52 ದಿನಗಳ ಕಾಲ ಒಂಟಿಯಾಗಿ ಅಟ್ಲಾಂಟಿಕ್ ಮಹಾಸಾಗರವನ್ನು ಯಶಸ್ವಿಯಾಗಿ ದಾಟಿ ಬಂದಿದ್ದಾರೆ ಕನ್ನಡತಿ ಅನನ್ಯ ಪ್ರಸಾದ್. ರೋಯಿಂಗ್ ಬೋಟ್ನಲ್ಲಿ ಹುಟ್ಟು ಹಾಕುತ್ತಾ ಅನನ್ಯ ದಾಟಿದ್ದು ಬರೋಬ್ಬರಿ 4828 ಕಿಲೋಮೀಟರ್. ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಸೋಲೋ ರೋಯಿಂಗ್, ಏಕಾಂಗಿಯಾಗಿ ಹುಟ್ಟು ಹಾಕುತ್ತಾ ದೋಣಿ ನಡೆಸುವುದು, ಸ್ಪರ್ಧೆಯಲ್ಲಿ ಯಶಸ್ವಿಯಾಗಿ ಯಾನ ಮುಗಿಸಿದ ಮೊದಲ ವರ್ಣೀಯ ಮಹಿಳೆ ಎಂಬ ದಾಖಲೆಗೂ ಅನನ್ಯ ಪಾತ್ರರಾಗಿದ್ದಾರೆ. ಅನನ್ಯ ಪ್ರಸಾದ್, ಡಾಕ್ಟರ್ ಜಿ.ಎಸ್. ಶಿವಪ್ರಸಾದ್ ಮತ್ತು ಡಾಕ್ಟರ್ ಪೂರ್ಣಿಮಾ ಪ್ರಸಾದ್ ಅವರ ಏಕೈಕ ಪುತ್ರ. ಅಂದರೆ ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪ ಅವರ ಮೊಮ್ಮಗಳು. ಕಾಣದ ಕಡಲಿಗೆ ಹಂಬಲಿಸಿ, ಅದರೊಳಗೆ ಸೇರಿ ನೀಲಿಯಾಗುವ ಕನಸು ಕಂಡಿದ್ದ ಅಜ್ಜ ಶಿವರುದ್ರಪ್ಪನವರ ಕನಸನ್ನು ರೋಯಿಂಗ್ ಮೂಲಕ ನನಸು ಮಾಡಿದ್ದಾರೆ ಮೊಮ್ಮಗಳು. ಹುಟ್ಟಿದ್ದು ಬೆಂಗಳೂರಾದರೂ ಅನನ್ಯ ಬೆಳೆದು, ಓದಿ, ನೆಲೆಸಿರುವುದು ಇಂಗ್ಲೆಂಡ್ನಲ್ಲಿ. ವೈದ್ಯರಾಗಿದ್ದ ಅಪ್ಪ, ಅಮ್ಮ ವೃತ್ತಿಯ ಕಾರಣ ಅಲ್ಲಿಯೇ ನೆಲೆಸಿದ್ದಾರೆ. ಬಾಲ್ಯದಿಂದಲೇ ಅನನ್ಯ ಅವರಿಗೆ ಹೈಕಿಂಗ್, ಟ್ರೆಕ್ಕಿಂಗ್, ಕಯಾಕಿಂಗ್ ಅಂತಹ ಚಟುವಟಿಕೆಗಳೆಂದರೆ ಬಲು ಪ್ರೀತಿ. ಹಾದಿನ ಇದು ಇನ್ನದ 16 ವರ್ಷ ತುಂಬುವ ಹೊತ್ತಿಗೆ ಓದಿನ ಜೊತೆ ಕ್ರೀಡೆಗಳತ್ತಲೂ ಕಣ್ಣಿಟ್ಟರು. ಕುಟುಂಬದಲ್ಲಿ ಯಾರಿಗೂ ಕ್ರೀಡಾ ಹಿನ್ನೆಲೆ ಇಲ್ಲದಿದ್ದರೂ ಇವರಲ್ಲಿ ಪರ್ವತಗಳನ್ನು ಏರುವ, ಸಾಹಸ ಕ್ರೀಡೆಗಳನ್ನು ಕೈಗೊಳ್ಳುವ ಆಸೆ. ಅದಕ್ಕೆ ತಕ್ಕಂತೆ ಇಂಗ್ಲೆಂಡ್ನ ಡ್ಯೂಕ್ ಆಫ್ ಎಡಿನ್ಬರೋ ಇಂಟರ್ನ್ಯಾಷನಲ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವೂ ಅವರಿಗೆ ದಕ್ಕಿತು. ಸಾಗರವೆಂಬ ಮೋಹನ ಮುರಳಿ, ಟ್ರೆಕ್ಕಿಂಗ್, ಕಯಾಕಿಂಗ್ ಮಾಡಿ ಅನುಭವ ಪಡೆದಿದ್ದ ಅನನ್ಯ ಅವರಿಗೆ ಸಮುದ್ರದಲ್ಲಿ ಮಾಡಬಹುದಾದ ಕ್ರೀಡಾ ಚಟುವಟಿಕೆಗಳತ್ತ ಅದಮ್ಯ ಸೆಳೆತ. ಅದಕ್ಕೆ ಇಂಬಾಗಿ ಒದಗಿ ಬಂದಿದ್ದು ವರ್ಲ್ಡ್ ಟಫೆಸ್ಟ್ ರೋ ಸ್ಪರ್ಧೆ. 2018ರಲ್ಲಿ ವಿಶ್ವವೊಂದರಲ್ಲಿ ಈ ಸ್ಪರ್ಧೆ ನೋಡಿ ಬೆರಗಾಗಿದ್ದ ಅನನ್ಯ ತಾನು ಇಂತಹ ಸಾಹಸ ಕೈಗೊಳ್ಳಬೇಕೆಂದು ತೀರ್ಮಾನಿಸಿದ್ದರು. ಅದರಲ್ಲೂ ರೋಯಿಂಗ್ ಸ್ಪರ್ಧೆಗಳಲ್ಲಿ ಪುರುಷರದ್ದೇ ಪಾರುಪತ್ಯ ಎನ್ನುವ ಮಿಥೆಯನ್ನು ಹೊಡೆದೋಡಿಸುವ ಹಂಬಲ ಹುಟ್ಟಿಕೊಂಡಿತ್ತು. ರೋಯಿಂಗ್ ಸ್ಪರ್ಧೆಯ ಆಳ, ಅಗಲಗಳನ್ನು ಕಂಡುಕೊಂಡ ಅವರು 2021ರಲ್ಲಿ ಪ್ರಪಂಚದ ಕಠಿಣ ರೋಯಿಂಗ್ ಸ್ಪರ್ಧೆಗೆ ಸಹಿ ಹಾಕುವ ಮುನ್ನ ಅಪೂರ್ವ ದಾಖಲೆಯೊಂದಕ್ಕೆ ಮುನ್ನುಡಿ ಬರೆದರು. ಅಟ್ಲಾಂಟಿಕ್ ಮಹಾಸಾಗರ ಯಾನ ಸುಲಭದ್ದಲ್ಲ. ಅದರಲ್ಲೂ ಏಕಾಂಗಿಯಾಗಿ ದಿನಗಟ್ಟಲೆ ಹುಟ್ಟು ಹಾಕುತ್ತಾ ದೋಣಿ ಮುನ್ನಡೆಸುವುದು ಕಷ್ಟಕರ. ಇದಕ್ಕಾಗಿ ಅನನ್ಯ 4 ವರ್ಷಗಳ ಕಠಿಣ ತರಬೇತಿ ಪಡೆದಿದ್ದರು. ನಿತ್ಯವೂ ಮನೆಯಲ್ಲಿ 10 ತಾಸುಗಳ ಕಾಲ ರೋಯಿಂಗ್ ಮೆಷಿನ್ನಲ್ಲಿ ಅಭ್ಯಾಸ ಮಾಡಿದ್ದರು. ತರಬೇತಿ ಅವಧಿಯಲ್ಲಿ ದೈಹಿಕ, ಮಾನಸಿಕ ಕ್ಷಮತೆ, ತಾಂತ್ರಿಕ ತರಬೇತಿಯ ಜೊತೆಗೆ ರಕ್ಷಣಾ ತರಬೇತಿಯನ್ನು ಪಡೆದರು. ಯಾನದ ಮೊದಲ ದಿನಗಳು. ಕ್ಯಾನರಿ ದ್ವೀಪದ ಲಾಗೋಮೆರದಿಂದ 11 ಡಿಸೆಂಬರ್
2024 ಅಟ್ಲಾಂಟಿಕ್ ಮಹಾಸಾಗರ ಯಾನ ಆರಂಭಿಸಿದ ಮೊದಲ ವಾರದಲ್ಲಿ ಅನನ್ಯ ಅವರಿಗೆ ಸೀ ಸಿಕ್ನೆಸ್ ಶುರುವಾಯಿತು. ಕಣ್ಣಿಗೆ ಮಂಜು ಕವಿದಂತೆ ಭಾಸವಾಗುವುದು, ವಾಕರಿಕೆ, ತಲೆ ಸುತ್ತುವುದು, ತಲೆನೋವಿನ ಲಕ್ಷಣಗಳು ಗೋಚರಿಸಿದವು. ತರಬೇತಿ ಪಡೆಯುವಾಗ ಇಂತಹ ಅನುಭವ ಆಗಿರಲಿಲ್ಲ. ಆದರೆ ಸಮುದ್ರಕ್ಕಿಳಿದ ಮೇಲೆ ಎಲ್ಲವೂ ಭಿನ್ನವಾಗಿತ್ತು. ಇದ್ದಕ್ಕಿದ್ದಂತೆ ಏಳುವ ಬೃಹತ್ತಲೆಗಳು, ಜೋರಾಗಿ ಬೀಸುವ ಗಾಳಿಯ ನಡುವೆ ದೋಣಿಯನ್ನು ನಿರ್ದಿಷ್ಟ ದಿಕ್ಕಿಗೆ ಕೊಂಡೊಯ್ಯುವುದು ಕಠಿಣವೆನಿಸಿತ್ತು. ಸಮಯ ಸರಿದಂತೆ ಅಲೆಗಳು ಮತ್ತು ಗಾಳಿಯ ನಡುಮಿಡಿತ ಅರಿತರವರಿಗೆ ದೋಣಿ ಮುನ್ನಡೆಸುವ ಕೌಶಲವೂ ಕರಗತವಾಯಿತು. ನೀರಿನ ಭಯ, ಸವಾಲುಗಳ ಮಧ್ಯೆ. ನೀರೆಂದರೆ ಭಯ ಪಡುವ ಅನನ್ಯ, ಆಳವಾದ ಸಾಗರದಲ್ಲಿ ಇಳಿಯಲು ಹೆದರುತ್ತಿದ್ದರು. ಯಾನ ಆರಂಭಿಸಿದ್ದ 2ನೇ ವಾರದಲ್ಲಿ ಸುಮಾರು 20-25 ಅಡಿಯಷ್ಟು ಎತ್ತರದ ಅಲೆಯೊಂದು ದೋಣಿಗೆ ಬಳಿದಾಗ ನೀರಿಗೆ ಬಿದ್ದಿದ್ದರು. ದೋಣಿಯೊಂದಿಗೆ ಅವರನ್ನು ಕಟ್ಟಿಕೊಂಡಿದ್ದರಿಂದ ಮೇಲೇರಿ ಬಂದರು. ದೋಣಿಯ ತಳಭಾಗದಲ್ಲಿ ಆಗಾಗ ಕಪ್ಪೆಚಿಪ್ಪುಗಳ ರೀತಿಯ ವಸ್ತು ಅಂಟಿಕೊಳ್ಳುತ್ತಿದ್ದರಿಂದ 8-10 ದಿನಗಳಿಗೊಮ್ಮೆ ಸಾಗರದಲ್ಲಿ ಇಳಿದು ಅವುಗಳನ್ನು ಸ್ವಚ್ಛಗೊಳಿಸುವ ಸವಾಲು ಅನನ್ಯ ಅವರಿಗಿತ್ತು. ಆಗೆಲ್ಲ ತಮ್ಮನ್ನು ಹಗ್ಗದ ಮೂಲಕ ದೋಣಿಯೊಂದಿಗೆ ಕಟ್ಟಿಕೊಂಡೇ ಇಳಿದು ದೋಣಿಯ ತಳಭಾಗ ಸ್ವಚ್ಛಗೊಳಿಸುತ್ತಿದ್ದರು. ಹಗಲಿನಲ್ಲಿ ಸುಂದರವಾಗಿ ಕಾಣುವ ಸಾಗರ, ರಾತ್ರಿ ಅಷ್ಟೇ ಭೀಕರವಾಗುತ್ತಿತ್ತು. ರಾತ್ರಿ ತಾಪಮಾನ 13 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯುವುದರಿಂದ ಅಂಥ ಸ್ಥಿತಿಯಲ್ಲಿ ದೋಣಿ ನಡೆಸುವುದು ಕಷ್ಟಕರವಾಗಿತ್ತು. ಆ ಕಷ್ಟವನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತರು. ಇನ್ನೇನು ನಿಗದಿತ ಗುರಿ ಮುಟ್ಟಲು ವಾರವಷ್ಟೇ ಬಾಕಿ ಇರುವಾಗ ದೋಣಿಯ ರಾಡಾರ್ ಹಾಳಾಯಿತು. ಒಂದೆಡೆ ಎತ್ತರದ ಅಲೆಗಳ ಬಡಿತ, ಮತ್ತೊಂದೆಡೆ ರಾಡಾರ್ ಹಾಳಾಗಿದ್ದರಿಂದ ದೋಣಿ ಯಾವ ಕಡೆ ನಡೆಸಬೇಕು ಎಂಬ ಗೊಂದಲ. ಇವೆರಡರ ಮಧ್ಯೆಯೇ ಹೊಸ ರಾಡಾರ್ ಅಳವಡಿಸಿ ಧೃತಿಗೆಡದೆ ಯಾನ ಮುಂದುವರೆಸಿದ್ದು ಅನನ್ಯ ಪಾಲಿಗೆ ಕಠಿಣವಾಗಿತ್ತು. ಸುಮಾರು 60 ದಿನಕ್ಕೆ ಆಗುವಷ್ಟು ಡಿಹೈಡ್ರೇಟ್ ಊಟದ ಪ್ಯಾಕೆಟ್ಗಳನ್ನು ಒಯ್ದಿದ್ದ ಅನನ್ಯ, ಅದನ್ನು ಬಿಸಿ ನೀರಿನಲ್ಲಿ ಮಿಶ್ರಣ ಮಾಡಿ ಸೇವಿಸುತ್ತಿದ್ದರು. ಮನೆಯಿಂದ ತಂದಿದ್ದ ಚಕ್ಕುಲಿ, ಕೊಡುಬಳ್ಳೆ, ಗೊಜ್ಜವಲಕ್ಕಿಯಂಥ ಕುರುಕುಲು ತಿಂಡಿಗಳನ್ನು ತಿನ್ನುತ್ತಿದ್ದರು. ಆದರೆ ಯಾನದ ಉದ್ದಕ್ಕೂ ಅನನ್ಯ ಅವರಿಗೆ ಕಲ್ಲಂಗಡಿ ಹಣ್ಣನ್ನು ಸೇವಿಸುವ ತೀವ್ರ ಹಂಬಲವಾಗಿತ್ತಂತೆ. ನಿತ್ಯವೂ 800-1000 ಕ್ಯಾಲೋರಿ ಇರುವ ಆಹಾರ ಸೇವಿಸುತ್ತಿದ್ದರೂ ನಿರಂತರ ರೋಯಿಂಗ್ ಮಾಡಿದ್ದರಿಂದ ಅವರ ದೇಹದ ತೂಕದಲ್ಲಿ 7-8 ಕಿಲೋಗ್ರಾಮನಷ್ಟು ಇಳಿಕೆಯಾಗಿತ್ತು. ಸಾಗರದಲ್ಲಿ ರೋಯಿಂಗ್ ಮಾಡುತ್ತಲೇ ಊಟ, ನಿದ್ದೆ, ಲಘು ವಿಶ್ರಾಂತಿ ಪಡೆಯುತ್ತಿದ್ದ ಅನನ್ಯ ಅವರ ದಿನಚರಿ ವಿಭಿನ್ನವಾಗಿತ್ತು. 10-12 ತಾಸುಗಳ ರೋಯಿಂಗ್ ಮಾಡುತ್ತಿದ್ದ ಅವರು ತೀರಾ ದಣಿವಾದಾಗ ಮಾತ್ರ ನಿಲ್ಲಿಸುತ್ತಿದ್ದರು. ಆಗ ದೋಣಿ 1-2 ಮೈಲಿ ಹಾಗೆ ತೇಲುತ್ತಿತ್ತು. ಎದುರಿಗೆ ಗಾಳಿ ಬಂದಾಗ ದೋಣಿ ನಡೆಸಲು ಸಮಸ್ಯೆ ಎದುರಾಗುತ್ತಿತ್ತು. ಅದರ ನಡುವೆಯೇ ಬೋಟ್ ಸ್ವಚ್ಛ ಮಾಡುವುದು, ಅಡುಗೆ ಮಾಡಿಕೊಳ್ಳುವುದು, ಬಟ್ಟೆ ಒಗೆದುಕೊಳ್ಳುವುದರ ಜೊತೆಗೆ ತಮ್ಮ ದಿನಚರಿಯನ್ನು ಸೋಷಿಯಲ್ ಮೀಡಿಯಾ ಟೀಮ್ ಜೊತೆಗೆ ಹಂಚಿಕೊಳ್ಳುತ್ತಿದ್ದರು. ದೋಣಿಗೆ GPS ಅಳವಡಿಸಿದ್ದರಿಂದ ದಿನದ 24 ಗಂಟೆಯೂ ನಿಗಾ ಇರುತ್ತಿತ್ತು. ಸಂಗೀತ, ಆಡಿಯೋ ಬುಕ್ಸ್ ಹಾಗೂ ಪಾಡ್ಕ್ಯಾಸ್ಟ್ಗಳನ್ನು ಪ್ರತಿನಿತ್ಯವೂ ಕೇಳುತ್ತಿದ್ದ ಅವರಿಗೆ ಸಾಗರದ ಅಲೆಗಳ ಮೇಲೆ ತೇಲುತ್ತಾ ನಿದ್ದೆ ಮಾಡುವುದೇ ಕಠಿಣ ಸವಾಲಾಗಿತ್ತು. ರೇಸ್ ಆರಂಭಿಸಿದ ಮೊದಲ 4-5 ದಿನ ಎದುರಿನಿಂದ ಬೀಸುವ ಗಾಳಿ ಬಹಳ ತೀವ್ರವಾಗಿದ್ದ ಕಾರಣ ನಿದ್ದೆಯೇ ಮಾಡಿರಲಿಲ್ಲ. ದಿನಕ್ಕೆ 4-5 ಗಂಟೆಗಳ ಕಾಲ ಮಾತ್ರ ನಿದ್ದೆ ಮಾಡುತ್ತಿದ್ದ ಅವರು ಉಳಿದ ಅವಧಿಯಲ್ಲಿ ದೋಣಿ ಮುನ್ನಡೆಸುತ್ತಿದ್ದರು. ಪ್ರತಿನಿತ್ಯ ಸುಮಾರು 165 ಕಿಲೋಮೀಟರ್ಗಳನ್ನು ಕ್ರಮಿಸುತ್ತಿದ್ದರು. 3 ತಾಸುಗಳಿಗೊಮ್ಮೆ ವಿಶ್ರಾಂತಿ ಪಡೆಯುತ್ತಿದ್ದರು. 1.5 ತಿಂಗಳ ಕಾಲ ಮನುಷ್ಯರನ್ನೇ ಕಾಣದೆ ಏಕಾಂಗಿಯಾಗಿ ರೋಯಿಂಗ್ ಮಾಡುತ್ತಾ ನೀರನ್ನಷ್ಟೇ ಕಾಣುತ್ತಿದ್ದ ಅವರಿಗೆ ಇತರ ಬಣ್ಣಗಳೇ ಮರೆತು ಹೋಗುವಷ್ಟರ ಮಟ್ಟಿಗೆ ಕಡಲಿನ ನೀಲಿ ಬಣ್ಣ ಆವರಿಸಿತ್ತು. ಮಾರ್ಗ ಮಧ್ಯೆ ಹಲವು ರೀತಿಯ ಮೀನು, ತಿಮಿಂಗಲಗಳನ್ನು ಕಣ್ತುಂಬಿಕೊಂಡರು. ಸಾಗರಯಾನದ ನಡುವೆಯೇ ಕ್ರಿಸ್ಮಸ್, ಹೊಸ ವರ್ಷಗಳನ್ನು ಸ್ವಾಗತಿಸಿದ್ದು ಅವರ ಪಾಲಿಗೆ ಮರೆಯಲಾಗದ್ದು. ಅಟ್ಲಾಂಟಿಕ್ ಯಾನದಿಂದ ಬಂದ ಹಣವನ್ನು ಅನನ್ಯ ಅವರು ತಮ್ಮ ಚಿಕ್ಕ ತಾತ, ಜಿ.ಎಸ್. ಜಯದೇವ ಅವರ ದೀನಬಂಧು ಟ್ರಸ್ಟ್ನ ಮಕ್ಕಳ ಶಿಕ್ಷಣ ಹಾಗೂ ಇಂಗ್ಲೆಂಡ್ನ ಮೆಂಟಲ್ ಹೆಲ್ತ್ ಫೌಂಡೇಶನ್ಗೆ ನೀಡುತ್ತಿದ್ದಾರೆ. ಭಾರತಕ್ಕೆ ಬಂದಾಗಲೆಲ್ಲ ದೀನಬಂಧು ಟ್ರಸ್ಟ್ನ ಆಶ್ರಮದ ಮಕ್ಕಳೊಂದಿಗೆ ಬೆರೆಯುವ ಅನನ್ಯ, ಆ ಮಕ್ಕಳ ಶಿಕ್ಷಣಕ್ಕಾಗಿಯೂ ಶ್ರಮಿಸುತ್ತಿದ್ದಾರೆ. ಸವಾಲು ಸ್ವೀಕರಿಸಿ, ದಿಟ್ಟವಾಗಿ ಎದುರಿಸಿ.
ಭಾರತೀಯ ಹೆಣ್ಣು ಮಕ್ಕಳು ಎಂಥ ಕಠಿಣ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಬಲ್ಲರು ಎಂಬುದನ್ನು ಜಗತ್ತಿಗೆ ಮನವರಿಕೆ ಮಾಡಿಕೊಡಬೇಕು ಎಂಬುದು ಮನದಲ್ಲಿ ದೃಢವಾಗಿತ್ತು. ಹೀಗಾಗಿ ದೃಢ ಸಂಕಲ್ಪ, ಬದ್ಧತೆಯಿಂದ ಈ ಯನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಎನ್ನುತ್ತಾರೆ ಅನನ್ಯ. ಕ್ಷೇತ್ರ ಯಾವುದೇ ಇರಲಿ, ತಾವು ಹೆಣ್ಣೆಂಬ ಕಾರಣಕ್ಕೆ ಮಹಿಳೆಯರು ಹಿಂದುಳಿಯಬಾರದು. ಎಂಥ ಸನ್ನಿವೇಶದಲ್ಲೂ ಸವಾಲನ್ನು ಸ್ವೀಕರಿಸಿ ದಿಟ್ಟವಾಗಿ ಎದುರಿಸಿದರೆ ಯಶಸ್ಸು ಕೈ ಹಿಡಿಯಬಲ್ಲದು ಎನ್ನುವುದು ಮಹಿಳೆಯರಿಗೆ ಅನನ್ಯ ಪ್ರಸಾದ್ ಅವರ ಕಿವಿ ಮಾತು. 6 ಸ್ಫೂರ್ತಿ ಕಥನ. ಕೆರೆಗಳಿಗೆ ಮರುಹುಟ್ಟು, ಜಲ ಸಂರಕ್ಷಣೆಯ ಸ್ಫೂರ್ತಿ ಕಥನ. ಕೆ.ಎ.ಎಸ್. ಅಧಿಕಾರಿಯೊಬ್ಬರ ಸ್ವಗ್ರಾಮ ಪ್ರೀತಿಯಿಂದ 10 ಕೆರೆಗಳು ಮರುಜೀವ ಪಡೆದುಕೊಂಡು ನಳನಳಿಸುತ್ತಿವೆ. ಸರ್ಕಾರದ ನೆರವಿಗೆ ಕಾಯದೆ, ಗ್ರಾಮಸ್ಥರ ಸಹಕಾರದೊಂದಿಗೆ ಜೀವ ಜಲವನ್ನು ಮರಳಿ ಪಡೆದಿರುವ ಕಥೆ ಪ್ರತಿ ಗ್ರಾಮಕ್ಕೂ ಸ್ಫೂರ್ತಿಯಾಗಿದೆ. 5 ವರ್ಷಗಳ ಹಿಂದೆ ಕೆರೆಗಳ ಚಿತ್ರಣ ಬೇರೆಯದ್ದೇ ಆಗಿತ್ತು. ಜಾಲಿಗಿಡಗಳಿಂದ ಆವರಿಸಿ, ಹೂಳು ತುಂಬಿಕೊಂಡು ಕೆರೆಯ ಚಹರೆಯನ್ನೇ ಅಳಿಸಿ ಹಾಕುವಂತ ನೋಟ. ಆದರೀಗ ಇದರ ದೃಶ್ಯ ಸಂಪೂರ್ಣ ಬದಲಾಗಿದೆ. ಕೆರೆಯಲ್ಲಿ ವರ್ಷವಿಡೀ ನೀರು ದೊರಕುತ್ತಿದೆ. 76 ಎಕರೆ ವಿಸ್ತೀರ್ಣದ ಊರ ಕೆರೆ ತುಂಬಿ ತುಳುಕುತ್ತಿರುವುದು ಗ್ರಾಮಸ್ಥರಲ್ಲಿ ಹರ್ಷ ತುಂಬಿದೆ. ಅಷ್ಟೇ ಅಲ್ಲ, ಈ ಕೆರೆ ಪ್ರವಾಸಿ ತಾಣ ಎನ್ನುವಂತೆ ರೂಪು ಪಡೆಯುತ್ತಿದೆ ಕೂಡ. ಗೌರಿಬಿದನೂರು ತಾಲ್ಲೂಕಿನ ಮುದುಗಾನಕುಂಟೆ ಕೆರೆಯ ಕಥೆಯಿದು. ಕಡು ಬೆಸಿಗೆಯಲ್ಲೂ ತನ್ನ ಒಡಲಿನಲ್ಲಿ ನೀರು ಉಳಿಸಿಕೊಂಡಿರುವ ಈ ಕೆರೆಯ ದೃಶ್ಯ ಮಳೆಗಾಲದಲ್ಲಿ ಇನ್ನೂ ಸುಂದರ. ಅಧಿಕಾರಿಯೊಬ್ಬರ ಸ್ವಗ್ರಾಮ ಪ್ರೀತಿ ಈ ಕೆರೆಯ ಪುನರ್ಜೀವನಕ್ಕೆ ಮೂಲ ಕಾರಣವಾಗಿದೆ. ಈ ಕೆರೆಯೊಂದಿಗೆ ಗೌರಿಬಿದನೂರು ತಾಲ್ಲೂಕಿನ 10 ಕೆರೆಗಳು ಅವರ ಪ್ರೀತಿಯಲ್ಲಿ ಪುನರುಜ್ಜೀವನಗೊಂಡಿವೆ. ಈಗ 11ನೆಯ ಕೆರೆಗೆ ಮರುಜನ್ಮ ನೀಡಲು ರೂಪುರೇಷೆಗಳು ಸಿದ್ಧವಾಗುತ್ತಿವೆ. ಕೆ.ಎ.ಎಸ್. ಅಧಿಕಾರಿ ವರಪ್ರಸಾದ್ ರೆಡ್ಡಿ ಗೌರಿಬಿದನೂರು ತಾಲ್ಲೂಕಿನ ಹುಣಸೇನಹಳ್ಳಿ ಗ್ರಾಮದವರು. ಬರದ ಹಣೆಪಟ್ಟಿಯ ತಮ್ಮ ತಾಲ್ಲೂಕಿನ ಕೆರೆಗಳಲ್ಲಿ ನೀರು ಮೈದುಂಬಬೇಕು ಎಂಬ ಅವರ ಹಂಬಲ, ಆಸಕ್ತಿಯ ಫಲವಾಗಿ ಕೆರೆಗಳ ಕಾಯಕಲ್ಪ ಕಾರ್ಯ 2020ರಿಂದ ಸಾಗುತ್ತಿದೆ. ಗೌರಿಬಿದನೂರು ಸೇವಾ ಪ್ರತಿಷ್ಠಾನದ ಮೂಲಕ ನಡೆಯುತ್ತಿರುವ ಈ ಕಾರ್ಯಕ್ಕೆ ಸರ್ಕಾರದಿಂದ ನೆರವು ನಿರೀಕ್ಷಿಸಿಲ್ಲ. ಆಯಾ ಕೆರೆಗಳು ಮತ್ತು ಸುತ್ತಲಿನ ಗ್ರಾಮಗಳ ಜನರ ಸಹಕಾರವೇ ಸಂಪನ್ಮೂಲ ಮತ್ತು ಬಲ. ಪುನರುಜ್ಜೀವನಗೊಂಡಿರುವ ಕೆರೆಗಳಲ್ಲಿ ಬಹುತೇಕವು ದೊಡ್ಡ ಕೆರೆಗಳೇ ಆಗಿದ್ದು, ಬರಿದಾಗಿದ್ದ ಕೆರೆಗಳಲ್ಲಿ ಈಗ ಜೀವಜಲ ಮೈದುಂಬಿದೆ. ಮೊದಲ ಹೆಜ್ಜೆಯ ಯಶಸ್ಸು. ಮುದುಗಾನಕುಂಟೆ ಗಂಗಾ ಭಾಗೀರಥ ಕ್ಷೇತ್ರವು ಪ್ರಸಿದ್ಧ ಧಾರ್ಮಿಕ ಸ್ಥಳ. ಈ ಕ್ಷೇತ್ರಕ್ಕೆ ಹೊಂದಿಕೊಂಡಂತೆಯೇ ಮುದುಗಾನಕುಂಟೆ ಕೆರೆ ಇದೆ. 2020ರಲ್ಲಿ ವರಪ್ರಸಾದ್ ರೆಡ್ಡಿ ಈ ಕೆರೆಯ ಪುನರುಜ್ಜೀವನಕ್ಕೆ ಆಲೋಚಿಸಿದರು. ಆಗ ಅವರ ಎದುರು ದೊಡ್ಡ ಸವಾಲುಗಳೇ ಇದ್ದವು. ಈ ಕ್ಷೇತ್ರದಿಂದ ಹೊರಗೆ ಏನನ್ನೂ ತೆಗೆದುಕೊಂಡು ಹೋಗಬಾರದು ಎನ್ನುವ ಧಾರ್ಮಿಕ ನಂಬಿಕೆ ಒಂದೆಡೆಯಾದರೆ, ಇಷ್ಟು ದೊಡ್ಡ ಕೆರೆಯನ್ನು ಸರ್ಕಾರದಿಂದ ಹಣ ಪಡೆಯದೆ ನವೀಕರಣ ಮಾಡಲು ಸಾಧ್ಯವೇ? ಎನ್ನುವ ಹೀಗಳೆಯುವ ಮಾತು. ಇವುಗಳ ನಡುವೆಯೇ ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ಪಡೆದು 2020ರ ಜನವರಿ 1ರ ಹೊಸ ವರ್ಷದ ದಿನವೇ ಮುದುಗಾನಕುಂಟೆ ಕೆರೆ ಅಭಿವೃದ್ಧಿಗೆ ಚಾಲನೆ ನೀಡಲಾಯಿತು. 76 ಎಕರೆಯ ಕೆರೆಯನ್ನು ನವೀಕರಿಸಲು 84 ದಿನಗಳ ಕೆಲಸ ಮಾಡಲಾಯಿತು. ಕೆರೆಯ ಸುತ್ತ ವಿವಿಧ ಜಾತಿಯ ಗಿಡಗಳನ್ನು ನೆಡಲಾಯಿತು. ಕೆರೆಯ ನಡುವೆ ಪಕ್ಷಿಗಳ ಪಾಲನೆ, ಪೋಷಣೆಗೆ 80 ವಿಸ್ತೀರ್ಣದಲ್ಲಿ ಕೃತಕ ದ್ವೀಪ ನಿರ್ಮಿಸಲಾಯಿತು. ದೊಡ್ಡ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಲಾಯಿತು. ಕೆರೆ ಸಂಪರ್ಕಿಸುವ 2.5 ಕಿಲೋಮೀಟರ್ ಉದ್ದದ 3 ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸಲಾಯಿತು. ಈ ಕಾರ್ಯ ಮುಗಿದಿದ್ದು ಮುಂಗಾರು ಮಳೆ ಆರಂಭಕ್ಕೂ ಮುನ್ನ. ಮುಂಗಾರು ಮಳೆ ಆರಂಭವಾಗುತ್ತಿದ್ದಂತೆಯೇ ಕೆರೆ ಪುನರುಜ್ಜೀವನಕ್ಕೆ ಕನ್ನಡಿ ಹಿಡಿಯಿತು. ನೀರು ತುಂಬಿ ತಿಂಗಳುಗಟ್ಟಲೆ ಕೊಡಿ ಹರಿಯಿತು. ಗ್ರಾಮಸ್ಥರ ಕಣ್ಣರಳಿಸುವಂತೆ ಮಾಡಿತು. ಪುನರುಜ್ಜೀವನದ ನಂತರ ಕೆರೆಯಲ್ಲಿ ತುಂಬಿದ ನೀರು ಕಣ್ಮರೆಯಾಗಿಲ್ಲ. ಮುದುಗಾನಕುಂಟೆ ಕೆರೆಯ ನವೀಕರಣದ ಯಶಸ್ಸು ಗೌರಿಬಿದನೂರು ಸೇವಾ ಪ್ರತಿಷ್ಠಾನಕ್ಕೆ ಮತ್ತಷ್ಟು ಕೆರೆ ಅಂಗಳಗಳತ್ತ ಹೆಜ್ಜೆ ಇಡಲು ಪ್ರೇರಣೆಯೂ ಆಯಿತು. ಹೀಗೆ ಈ 5 ವರ್ಷಗಳಲ್ಲಿ 10 ಕೆರೆಗಳು ಪುನರುಜ್ಜೀವನಗೊಂಡಿವೆ. ಕೆರೆಗಳ ಪುನಶ್ಚೇತನವಷ್ಟೇ ಅಲ್ಲ, ಅದನ್ನು ಆಕರ್ಷಣೆಯ ಕೇಂದ್ರವನ್ನಾಗಿ ಮಾಡುವುದು ಪ್ರತಿಷ್ಠಾನದ ಉದ್ದೇಶ. ಸಾರಗೊಂಡ್ಲು ಕೆರೆಯಲ್ಲಿ 40 ವಿಸ್ತೀರ್ಣದಲ್ಲಿ ಕೃತಕ ದ್ವೀಪ. ಸೊನಗಾನಹಳ್ಳಿಯ ಕೆರೆಯಲ್ಲಿ 30 ಅಳತೆ ವಿಸ್ತೀರ್ಣದ ದ್ವೀಪವನ್ನು ನಿರ್ಮಿಸಲಾಗಿದೆ. ಸಂಪನ್ಮೂಲ ಕ್ರೋಢೀಕರಣ.
ಮೊದಲಿಗೆ ವರಪ್ರಸಾದ್ ರೆಡ್ಡಿ ಅವರು ಕೆರೆಯ ಪುನರುಜ್ಜೀವನಕ್ಕೆ ಆಯ್ಕೆ ಮಾಡಿಕೊಂಡ ಗ್ರಾಮಕ್ಕೆ ತೆರಳಿ ಅಲ್ಲಿನ ಜನರ ಜೊತೆ ಮಾತುಕತೆ ನಡೆಸುವರು. ನಂತರ ಯುವ ಸಮುದಾಯಕ್ಕೆ ಜವಾಬ್ದಾರಿ ವಹಿಸುವರು. ಗ್ರಾಮಗಳ ಆರ್ಥಿಕ ಸ್ಥಿತಿವಂತರು, ಸರ್ಕಾರಿ ನೌಕರರು ಸೇರಿದಂತೆ ಜನಸಾಮಾನ್ಯರು ಈ ಕಾರ್ಯಕ್ಕೆ ಸಹಕರಿಸುತ್ತಿದ್ದಾರೆ. ಹುಂಡಿಯೊಂದನ್ನು ಗ್ರಾಮದ ಎಲ್ಲರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗಲಾಗುತ್ತದೆ. ಜನರು ತಮ್ಮ ಕೈಲಾದಷ್ಟು ದೇಣಿಗೆ ನೀಡಬಹುದು. ದಾನಿಗಳಿಂದ ಸಂಗ್ರಹವಾದ ಹಣವನ್ನು ಪ್ರತಿಷ್ಠಾನದ ಖಾತೆಯಲ್ಲಿರಿಸಿ ಹೂಳೆತ್ತಲು ಬಳಕೆ ಮಾಡಲಾಗುತ್ತದೆ. ಮಣ್ಣನ್ನು ಹೊತ್ತೊಯ್ಯಲು ರೈತರೇ ಟ್ರ್ಯಾಕ್ಟರ್ ತರುತ್ತಾರೆ. ತಮ್ಮ ಜಮೀನುಗಳಿಗೆ ಕೆರೆ ಮಣ್ಣನ್ನು ಕೊಂಡೊಯ್ಯುವವರು ಪ್ರತಿ ಲೋಡ್ ಮಣ್ಣಿಗೆ 30 ರೂಪಾಯಿ ಪ್ರತಿಷ್ಠಾನಕ್ಕೆ ನೀಡುತ್ತಾರೆ. ಈ ಹಣವೇ ಪ್ರಮುಖ ಸಂಪನ್ಮೂಲ. ಕೆರೆಗಳ ಪುನರುಜ್ಜೀವನಕ್ಕೆ ಸರ್ಕಾರದಿಂದ ಯಾವುದೇ ಹಣ ಪಡೆದಿಲ್ಲ. ಗ್ರಾಮಸ್ಥರ ಸಹಕಾರವೇ ಮೂಲ. ನಾನು ಅಧಿಕಾರಿಯಾಗಿದ್ದೇನೆ. ಕೆಲವು ವಿಚಾರಗಳಲ್ಲಿ ಅನುಕೂಲ ಮತ್ತು ಅನಾನುಕೂಲಗಳು ಇರುತ್ತದೆ. ಆದ್ದರಿಂದ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತದೆ ಎನ್ನುತ್ತಾರೆ ವರಪ್ರಸಾದ್ ರೆಡ್ಡಿ. ಕೆರೆಗೆ ನೀರು ಹರಿದು ಬರುವ ಕಾಲುವೆಗಳು ಮುಚ್ಚಿದ್ದರೆ ಅಥವಾ ಒತ್ತುವರಿ ಆಗಿದ್ದರೆ ಅವುಗಳನ್ನು ತೆರವುಗೊಳಿಸಲಾಗುತ್ತದೆ. ಸಾಮಾನ್ಯವಾಗಿ ರಾಜಕಾಲುವೆಗಳ ಒತ್ತುವರಿ ಮತ್ತು ಮುಚ್ಚಿರುವ ಕಾರಣ ಕೆರೆಗಳಿಗೆ ನೀರು ಹರಿದು ಬರುವುದಿಲ್ಲ. ಕಾಲುವೆ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುತ್ತದೆ. ಪುನರುಜ್ಜೀವನಗೊಂಡಿರುವ ಎಲ್ಲ ಕೆರೆಗಳಲ್ಲಿ ಕಿಲೋಮೀಟರ್ಗಟ್ಟಲೆ ರಾಜಕಾಲುವೆ ಸ್ವಚ್ಛವಾಗಿವೆ. ಕಾರ್ಮಿಕರಿಗೆ ಸ್ಥಳೀಯರೇ ಊಟ ನೀಡುತ್ತಾರೆ. ಸಾಮಾನ್ಯವಾಗಿ ಡಿಸೆಂಬರ್ನಿಂದ ಏಪ್ರಿಲ್ವರೆಗೆ ಕೆಲಸಗಳು ನಡೆಯುತ್ತವೆ. ಒಂದು ಕೆರೆಯಿಂದ ಎಷ್ಟು ಪ್ರಮಾಣದಲ್ಲಿ ಮಣ್ಣು ತೆಗೆಯಲಾಗಿದೆ, ಇಂಗು ಗುಂಡಿ ನಿರ್ಮಿಸಲಾಗಿದೆ ಹೀಗೆ ಕಾಮಗಾರಿಯ ಸಮಗ್ರ ವಿವರಗಳನ್ನು ದಾಖಲಿಸಲಾಗುತ್ತದೆ. ಕೆಲಸಗಳು ಪೂರ್ಣಗೊಂಡ ನಂತರ ಗ್ರಾಮಸ್ಥರೆಲ್ಲ ಕೆರೆಯ ಅಂಗಳದಲ್ಲಿ ಸೇರಿ ಕೆರೆ ಹಬ್ಬ ನಡೆಸಿ ಸಂಭ್ರಮಿಸುವರು. ಒಂದೊಂದು ಕೆರೆಯ ಯಶಸ್ಸು ಮತ್ತೊಂದು ಕೆರೆಯ ಪುನರುಜ್ಜೀವನಕ್ಕೆ ಕಾರಣವಾಗುತ್ತಿದೆ. ಜನರು ಹುಮ್ಮಸ್ಸಿನಿಂದ ಕೈಜೋಡಿಸುತ್ತಿದ್ದಾರೆ. 76 ಎಕರೆಯ ಮುದುಗಾನಕುಂಟೆ ಕೆರೆಯನ್ನು 21 ಲಕ್ಷದಲ್ಲಿ ಪುನರುಜ್ಜೀವನಗೊಳಿಸಿದೆವು. ಇಲ್ಲಿ ದೊರೆತ ಯಶಸ್ಸು ಆತ್ಮವಿಶ್ವಾಸ ಹೆಚ್ಚಿಸಿತು ಎಂದು ಮೊದಲ ಕೆರೆ ಪುನರುಜ್ಜೀವನದ ಹೆಜ್ಜೆಗಳನ್ನು ನೆನಪಿಸಿಕೊಳ್ಳುವರು ವರಪ್ರಸಾದ್ ರೆಡ್ಡಿ. ಗೌರಿಬಿದನೂರು ನನ್ನ ಸ್ವಂತ ತಾಲೂಕು. ಬಹಳಷ್ಟು ಜನರಿಗೆ ನಮ್ಮೂರಿಗೆ ಏನಾದರೂ ಮಾಡಬೇಕು ಎನ್ನುವ ಹಂಬಲ, ಆಸೆ ಇರುತ್ತದೆ. ಈ ಫಲವೇ ಕೆರೆಗಳ ಮೃಹುಟು. ಕೆರೆಗಳು ಸಮುದಾಯಕ್ಕೆ ಸೇರಿದ ಸ್ವತ್ತುಗಳು, ವೈಯಕ್ತಿಕ ಸ್ವತ್ತುಗಳಲ್ಲ. ನಮ್ಮ ಕೆರೆ ನಮ್ಮ ಜವಾಬ್ದಾರಿ ಎನ್ನುವ ಅರಿವು ಜನರಿಗೆ ಬಂದರೆ ಯಾವ ರೀತಿ ಬದಲಾವಣೆ ಸಾಧ್ಯ ಎನ್ನುವುದಕ್ಕೆ ಪುನರುಜ್ಜೀವನವೇ ಸಾಕ್ಷಿ. ಬಯಲು ಸೀಮೆಯ ನಮ್ಮ ಜನರಿಗೆ ನೀರಿನ ಬಗ್ಗೆ ಭಾವನಾತ್ಮಕ ಬೇಸುಗೆ ಇದೆ ಎನ್ನುತ್ತಾರೆ. ಸಮುದಾಯಕ್ಕೆ ನಾಯಕತ್ವ ನೀಡಿದರೆ ಖಂಡಿತ ಇಂತಹ ಕೆಲಸಗಳು ಯಶಸ್ಸಾಗುತ್ತದೆ. ನಮ್ಮ ಕೆರೆ ನಮ್ಮ ಜವಾಬ್ದಾರಿ ಎನ್ನುವುದು ಜನರಿಗೆ ಬಂದಿದೆ. ಜನರು 5 ಇನದ 10 ರೂಪಾಯಿಯಿಂದ ಹಿಡಿದು 25 ಇನದ 50,000 ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಲ್ಲಿ ಮಳೆ ನೀರನ್ನು ಹಿಡಿದಿಟ್ಟುಕೊಂಡರೆ ಯಾವುದೇ ನೀರಾವರಿ ಯೋಜನೆಗಳ ಅಗತ್ಯವೇ ಇಲ್ಲ. ನಮ್ಮ ಪರಿಸರದಲ್ಲಿಯೂ ಬದಲಾವಣೆ ಸಾಧ್ಯ ಎಂದು ತಮ್ಮ ಅನುಭವದ ಮಾತುಗಳನ್ನು ಇವರು ಆಡುತ್ತಾರೆ. 11ನೆಯ ಕೆರೆಯಾಗಿ ದ್ಯಾವಸಂದ್ರ ಗ್ರಾಮದ ಕೆರೆಯನ್ನು ನವೀಕರಣಗೊಳಿಸಲು ಚರ್ಚೆಗಳು ನಡೆದಿವೆ. ದ್ಯಾವಸಂದ್ರದ ಕೆರೆ ಅಂಗಳದಲ್ಲಿಯೇ ಗ್ರಾಮಸ್ಥರ ಜೊತೆ ಸಭೆ ನಡೆಸಿರುವ ವರಪ್ರಸಾದ್ ರೆಡ್ಡಿ, ಯಾವ ಕೆಲಸಗಳು ಆಗಬೇಕಿವೆ? ಗ್ರಾಮಸ್ಥರ ಸಹಕಾರವೇನು? ಎಷ್ಟು ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಎನ್ನುವ ಬಗ್ಗೆ ಚರ್ಚಿಸಿ ರೂಪುರೇಷೆ ಸಿದ್ಧಗೊಳಿಸಿದ್ದಾರೆ. 7 ತಂತ್ರಜ್ಞಾನ ಕಲಿಕೆಯ ಉನ್ನತಿಗೆ ಗ್ಲೈಡ್ ನೆರವು. ತಂತ್ರಜ್ಞಾನ ಆಧಾರಿತ ಶಿಕ್ಷಣಕ್ಕೆ ಆದ್ಯತೆ ನೀಡುವ ಗ್ರಿಟ್ ಲರ್ನಿಂಗ್ ಈಗ ಎ.ಐ ಮೆಂಟರ್ ಹಾಗೂ ಎ.ಐ ಟೀಚರ್ ಮೂಲಕ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಆಪ್ತವಾಗುವತ್ತ ಹೆಜ್ಜೆ ಇಟ್ಟಿದೆ. ಎಡ್ಟೆಕ್ ಕಂಪನಿಯಾಗಿ ಜಾಗತಿಕವಾಗಿ ಗುರುತಿಸಿಕೊಂಡಿರುವ ಗ್ರಿಟ್ ಲರ್ನಿಂಗ್ ಕಂಪನಿಯು ತನ್ನ ಸೇವೆಯಲ್ಲಿ ಕೃತಕ ಬುದ್ಧಿಮತ್ತೆ ಎ.ಐ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡಿದೆ. ಈ ಮೂಲಕ ಕಲಿಕೆಯ ವಿಧಾನವನ್ನು ಸುಲಭಗೊಳಿಸುವತ್ತ ದಾಪುಗಾಲಿಟ್ಟಿದೆ. ಅದರ ಭಾಗವಾಗಿ ಈಚೆಗೆ ಎ.ಐ ಮೆಂಟರ್ ಮತ್ತು ಎ.ಐ ಟೀಚರ್ ಎಂಬ 2 ಹೊಸ ಸೇವೆಗಳನ್ನು ಆರಂಭಿಸಿದ್ದು, ಇವೆರಡೂ ಕಂಪನಿಯ ಗ್ಲೈಡ್ ಎಂಬ ಹೊಸ ಬ್ಯಾಡ್ಜ್ ಅಡಿ ಲಭ್ಯವಾಗಲಿವೆ. ಎ.ಐ ಮೆಂಟರ್ ಹಾಗೂ ಎ.ಐ ಟೀಚರ್ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿಪಡಿಸುವ ಕೃತಕ ಬುದ್ಧಿಮತ್ತೆ ಆಧಾರಿತ ಕಲಿಕಾ ಸೇವೆಗಳನ್ನು ಗ್ಲೈಡ್ ಹೆಸರಿನಡಿಯೇ ಕಂಪನಿಯು ಪರಿಚಯಿಸಲಿದೆ. ಜೈಲ್ ಗ್ರೇಟ್ ಲರ್ನಿಂಗ್
ಹಾಗೂ ಐಡಿ ಸಹಾಯ ಸೇರಿದಾಗ ಗ್ಲೈಡ್ ಆಗುತ್ತದೆ. ಇದರರ್ಥ ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನದಿಂದ ಕಲಿಕೆಯ ವಿಧಾನವು ಇನ್ನಷ್ಟು ಸುಲಭವಾಗುತ್ತದೆ ಎಂಬುದು. ತಂತ್ರಜ್ಞಾನ ಬಳಸಿಕೊಂಡು ಬೋಧನೆ, ಕಲಿಕೆ ಮತ್ತು ಶೈಕ್ಷಣಿಕ ನಿರ್ವಹಣೆಗೆ ಪೂರಕವಾದ ಸೇವೆಗಳನ್ನು ಅಭಿವೃದ್ಧಿಪಡಿಸುವ ಸಂಸ್ಥೆಗಳನ್ನು ಎಡ್ಟೆಕ್ ಎನ್ನಲಾಗುತ್ತದೆ. ನಾನಾ ಕಾರಣಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಅಂತವರು ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆಯಲು ಗ್ಲೈಡ್ ಉತ್ತಮ ವೇದಿಕೆ. ವೃತ್ತಿಪರ ಕಲಿಕೆ ಮತ್ತು ಕೌಶಲ್ಯ ಮೈಗೂಡಿಸಿಕೊಳ್ಳಲು ಸಹಾಯಕವಾಗಿದೆ. ಇನ್ನು ಸದ್ಯದ ಭವಿಷ್ಯ. ಹೀಗಾಗಿ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಿಗಳು ಮೆಂಟರ್ ಹಾಗೂ ಟೀಚರ್ ಬಳಸಿಕೊಂಡು ಕಾಲಕಾಲಕ್ಕೆ ಅಪ್ಡೇಟ್ ಆಗಬಹುದು. ಏನಿದು ಮೆಂಟರ್? ಮೆಂಟರ್ ವಿದ್ಯಾರ್ಥಿಗಳಿಗೆ ಸಲಹೆಗಾರನಂತೆ ನೆರವಾಗಲಿದೆ. ಇದರೊಂದಿಗಿನ ಸಂವಹನವು ಸರಳ, ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳ ಸಂದೇಹ ನಿವಾರಣೆ ಮಾಡಲು ನೇರವಾಗುವ ಇದಕ್ಕೆ ದೇಶ-ವಿದೇಶದ ನುರಿತ ಶಿಕ್ಷಣ ತಜ್ಞರಿಂದ ನಿಖರವಾದ ಮಾಹಿತಿಯನ್ನು ಪಡೆದು ಫೀಡ್ ಮಾಡಲಾಗಿದೆ. ಯಾವುದೇ ರೀತಿಯಲ್ಲೂ ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿ ಒದಗಿಸದಂತೆ ಎಚ್ಚರ ವಹಿಸಲಾಗಿದೆ. ಶಿಕ್ಷಕರು, ಉಪನ್ಯಾಸಕರು ತರಗತಿ, ಟ್ಯೂಷನ್ಗಳಲ್ಲಿ ಸೀಮಿತ ಅವಧಿಯಲ್ಲಷ್ಟೇ ಲಭ್ಯ. ಆದರೆ ಮೆಂಟರ್ 24/7 ನಂತೆ ವಿದ್ಯಾರ್ಥಿಗಳ ನೆರವಿಗೆ ಸದಾ ನಿಲ್ಲಲಿದೆ. ಉನ್ನತ ಶಿಕ್ಷಣ ಮಾಡುತ್ತಿರುವ ವಿದ್ಯಾರ್ಥಿಗಳಿಗಂತೂ ಹೆಚ್ಚಿನ ಪ್ರಯೋಜನವಾಗಲಿದೆ. ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಎದುರಾಗುವ ಸಂದೇಹಗಳನ್ನು ನೆಚ್ಚಿನ ಶಿಕ್ಷಕರು, ಉಪನ್ಯಾಸಕರಂತೆಯೇ ಇದು ಬಗೆಹರಿಸುತ್ತದೆ. ಕೋಡಿಂಗ್ ಕಲಿಕೆಯಂತಹ ಜಟಿಲ ಕೋರ್ಸ್ಗಳನ್ನು ಕಲಿಯುವ ವೇಳೆ ಎದುರಾಗುವ ಸಮಸ್ಯೆಗಳನ್ನು ಸುಲಭವಾಗಿ, ಸರಳವಾಗಿ ವಿದ್ಯಾರ್ಥಿಗಳಿಗೆ ಅರ್ಥೈಸುವ ಮೆಂಟರ್ ಸಾಧ್ಯವಿರುವ ಬೇರೆಲ್ಲ ಮಾರ್ಗಗಳ ಮೂಲಕ ಪರ್ಯಾಯ ಉತ್ತರಗಳನ್ನು ಒದಗಿಸುತ್ತದೆ. ಸಮಸ್ಯೆಯನ್ನು ಇದು ಬಗೆಹರಿಸುವ ವಿಧಾನವೇ ವಿನೂತನ. ಕೋಡಿಂಗ್ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಯೊಬ್ಬ ಸಮಸ್ಯೆಯೊಂದರಲ್ಲಿ ಸಿಲುಕಿದ್ದಾನೆ ಎಂದಿಟ್ಟುಕೊಳ್ಳಿ. ಆಗ ಮೆಂಟರ್ ಆ ವಿದ್ಯಾರ್ಥಿಗೆ ನೇರ ಉತ್ತರಗಳನ್ನು ಒದಗಿಸುವುದರ ಬದಲು ಆ ಸಮಸ್ಯೆಯನ್ನು ಬಗೆಹರಿಸಲು ಹಂತ-ಹಂತವಾಗಿ ಏನೆಲ್ಲ ಮಾಡಬೇಕು ಎಂದು ತಿಳಿಸುತ್ತದೆ. ಅಣಕು ಸಂದರ್ಶನಗಳನ್ನು ನಡೆಸಲು ಹೆಚ್ಚು ಪೂರಕವಾಗಿದೆ. ಸಹಜವಾಗಿ ನಡೆಯುವ ಸಂದರ್ಶನಗಳಂತೆಯೇ ಇದು ಸಂದರ್ಶನ ನಡೆಸಿ ಉದ್ಯೋಗಿಗಳನ್ನು ಆಯ್ಕೆ ಮಾಡುತ್ತದೆ. ಆಯ್ದ ವ್ಯಕ್ತಿಗಳನ್ನು ಬಳಸಿಕೊಂಡು ಮೆಂಟರ್ ಅನ್ನು ಈಚೆಗೆ ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಈ ವೇಳೆ ಇದು ಗಮನಾರ್ಹ ಸಾಧನೆ ತೋರಿಸಿದೆ. ಪರೀಕ್ಷೆ ವೇಳೆ ಇದು 4 ಲಕ್ಷದಕ್ಕೂ ಹೆಚ್ಚು ಕೋಡಿಂಗ್ ಸುಳಿವುಗಳನ್ನು ಉತ್ಪಾದಿಸಿದೆ. 1,30,000 ವಿದ್ಯಾರ್ಥಿಗಳ ಸಂದೇಹಗಳು ಹಾಗೂ ಪ್ರಶ್ನೆಗಳನ್ನು ಬಗೆಹರಿಸಿದೆ. ಜೊತೆಗೆ 300ಕ್ಕೂ ಅಧಿಕ ಅಣಕು ಸಂದರ್ಶನಗಳನ್ನು ಯಶಸ್ವಿಯಾಗಿ ನಡೆಸಿ ಎಲ್ಲರ ಹುಬ್ಬೆರುವಂತೆ ಮಾಡಿದೆ ಎಂದಿದ್ದಾರೆ ಗ್ರೇಟ್ ಲರ್ನಿಂಗ್ನ ಸಂಸ್ಥಾಪಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋಹನ್ ಲಖಂರಾಜು. ಏನಿದು ಟೀಚರ್? ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವೈಯಕ್ತಿಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಬೋಧನೆ ಮಾಡುವ ಕೌಶಲವನ್ನು ಟೀಚರ್ಗೆ ಫೀಡ್ ಮಾಡಲಾಗಿದೆ. ಹೊಸ ವಿಧಾನದ, ವೈಯಕ್ತಿಕ ಮತ್ತು ಸಂವಾದಾತ್ಮಕವಾಗಿ ಕಲಿಸುವ ಕೌಶಲ ಹೊಂದಿದೆ. ಪಾಠಗಳನ್ನು ಕಸ್ಟಮೈಸ್ ಮಾಡುತ್ತದೆ. ವಿದ್ಯಾರ್ಥಿಗಳ ತಿಳುವಳಿಕೆಯನ್ನು ಕಾಲಕಾಲಕ್ಕೆ ಮೌಲ್ಯಮಾಪನ ಮಾಡುತ್ತದೆ. ವಿದ್ಯಾರ್ಥಿಗಳ ನಡುವಿನ ಜ್ಞಾನದ ಅಂತರವನ್ನು ಗುರುತಿಸಿ, ಅವರನ್ನು ತಿದ್ದುವ ಕಾರ್ಯವನ್ನು ಮಾಡುತ್ತದೆ. ಒಬ್ಬ ನುರಿತ ಶಿಕ್ಷಕ ಮಾಡುವ ಎಲ್ಲ ಕೆಲಸಗಳನ್ನು ಟೀಚರ್ ಮಾಡುತ್ತದೆ. 8 ಋತು ವಿಶೇಷ. ಮಾವು, ಬೇಸಿಗೆಯ ಸಿಹಿ ಸಂಗತಿ. ಬೇಸಿಗೆ ಎಂದರೆ ರಣ್ಣ ಬಿಸಿಲ ಧಗೆ, ರಜೆ, ಸುತ್ತಾಟ, ದಣಿವು ಮಾತ್ರವಲ್ಲ, ಮಾವಿನ ರುಚಿ ಆಸ್ವಾದಿಸಲು ಸಕಾಲ. ಬೇಸಿಗೆಗೂ ಮಾವಿಗೂ ಬಿಡದ ನಂಟು. ನಾಲಿಗೆಗೆ ರುಚಿ ತುಂಬುತ್ತಲೇ ಮನದ ಆಯಾಸ ಕಳೆಯುವ ಮಾವಿನ ಕುರಿತ ಸಿಹಿ ಸಂಗತಿಗಳು ಒಂದೆರಡಲ್ಲ. ವಿಶ್ವದಲ್ಲೇ ಅತಿ ಹೆಚ್ಚು ಮಾವು ಉತ್ಪಾದಿಸುವ ದೇಶ ಭಾರತ. ನಂತರದ ಸರದಿ ಚೀನಾ ಹಾಗೂ ಥಾಯ್ಲೆಂಡ್ನದ್ದು. ಭಾರತದಲ್ಲಿ ವರ್ಷದಲ್ಲಿ ಉತ್ಪಾದನೆಯಾಗುವ ಮಾವಿನ ಪ್ರಮಾಣ 200 ಲಕ್ಷ ಟನ್. ತನ್ನ ವಿಶಿಷ್ಟ ರುಚಿ, ಪೌಷ್ಟಿಕಾಂಶ, ಸುವಾಸನೆಯ ಕಾರಣವಾಗಿ ಹಣ್ಣುಗಳ ರಾಜ ಎಂದು ಕರೆಸಿಕೊಳ್ಳುವ ಮಾವಿನ ಹಣ್ಣು, ಭಾರತ, ಪಾಕಿಸ್ತಾನ ಹಾಗೂ ಫಿಲಿಪ್ಪೀನ್ಸ್ನ ರಾಷ್ಟ್ರೀಯ ಹಣ್ಣು ಕೂಡ ಹೌದು. 3.435 ಕಿಲೋಗ್ರಾಂ ತೂಕದ ಮಾವು ವಿಶ್ವದ ಅತಿ ಹೆಚ್ಚು ತೂಕದ ಮಾವು ಎಂದು ಗಿನ್ನೆಸ್ ದಾಖಲೆ ಬರೆದಿದೆ.
2009ರಲ್ಲಿ ಫಿಲಿಪೀನ್ಸ್ ಮೂಲದ ಈ ಹಣ್ಣು ದಾಖಲೆ ಬರೆದಿದ್ದು, ಇದು 30.48 ಸೆಂಟಿಮೀಟರ್ ಉದ್ದ, 49.53 ಸೆಂಟಿಮೀಟರ್ ಸುತ್ತಳತೆ ಹಾಗೂ 17.78 ಸೆಂಟಿಮೀಟರ್ ಅಗಲ ದಾಖಲಾಗಿದೆ. ಭಾರತದಲ್ಲಿ 22 ಜುಲೈನು ರಾಷ್ಟ್ರೀಯ ಮಾವಿನ ಹಣ್ಣಿನ ದಿನ ಎಂದು ಆಚರಿಸಲಾಗುತ್ತದೆ. ಭಾರತದಲ್ಲಿ ಉತ್ತರ ಪ್ರದೇಶ ಹೆಚ್ಚಿನ ಪ್ರಮಾಣದಲ್ಲಿ ಮಾವಿನ ಹಣ್ಣನ್ನು ಬೆಳೆಯುವ ರಾಜ್ಯವಾಗಿದ್ದು, ದೇಶದ ಒಟ್ಟಾರೆ 23.47% ಪಾಲು ಹೊಂದಿದೆ. 5000 ವರ್ಷಗಳ ಹಿಂದೆಯೇ ಮಾವಿನ ಹಣ್ಣನ್ನು ಗುರುತಿಸಲಾಗಿತ್ತು. ಭಾರತದ ಈಶಾನ್ಯ ಭಾಗದಲ್ಲಿ, ಮಯನ್ಮಾರ್, ಅಂಡಮಾನ್ ದ್ವೀಪಗಳ ಜನರು ಮಾವಿನ ಹಣ್ಣನ್ನು ಕಂಡುಹಿಡಿದರು. ನೂರಾರು ಮಾವಿನ ತಳಿಗಳಿಗೆ ಭಾರತ ಹೆಸರುವಾಸಿ. ಕೇಸರ್, ದಶೇರಿ, ನೀಲಂ, ಆಲ್ಫಾನ್ಸೋ, ಲಂಗ್ರಾ, ಮಲ್ಲಿಕಾ, ಸಫೇದ, ಚೌನ್ಸ, ತೋತಾಪುರಿ, ಬಂಗನಪಲ್ಲಿ, ರಸಪುರಿ, ಹಿಮಸಾಗರ್, ಬಾದಾಮಿ, ಮಾಲ್ದಾ, ಚೌಸಾ, ಬಾಂಬೆ ಗ್ರೀನ್ ತಳಿಗಳು ಭಾರತದಲ್ಲಿ ಜನಪ್ರಿಯವಾಗಿದ್ದು, ಈಚೆಗೆ ಈ ಸಾಲಿಗೆ ಮಿಯಾಜಾಕಿ ಮಾವು ಕೂಡ ಸೇರಿಕೊಂಡಿದೆ. ದುಬಾರಿ ಮಾವಿನ ತಳಿಗಳು. ವಿಶ್ವದಲ್ಲಿ 1000ಕ್ಕೂ ಅಧಿಕ ಮಾವಿನ ತಳಿಗಳಿವೆ. ಅದರಲ್ಲಿ 350 ತಳಿಗಳನ್ನು ವಾಣಿಜ್ಯಿಕವಾಗಿ ಬೆಳೆಯಲಾಗುತ್ತದೆ. ಮಾವಿನ ಪ್ರತಿ ತಳಿಯು ತನ್ನದೇ ಆದ ವಿಶಿಷ್ಟ ರುಚಿ, ವಿನ್ಯಾಸ, ಬಣ್ಣ, ಆಕಾರ, ಸುವಾಸನೆ ಹೊಂದಿರುತ್ತದೆ. ಮಿಯಾಜಾಕಿ, ಜಪಾನ್ ಮೂಲದ ಈ ಮಾವಿನ ತಳಿ ವಿಶ್ವದಲ್ಲೇ ಅತಿ ದುಬಾರಿ ಮಾವಿನ ತಳಿ ಎಂದು ಕರೆಸಿಕೊಂಡಿದೆ. ಐಷಾರಾಮಿ ಹಣ್ಣುಗಳ ಮಾರುಕಟ್ಟೆಗೆ ಪ್ರವೇಶ ಪಡೆದ ಈ ಹಣ್ಣು ಅತಿಯಾದ ಸಿಹಿಯಿಂದ ಕೂಡಿದ್ದು, ಕೆನ್ನೇರಳೆ ಬಣ್ಣದಿಂದ ಆಕರ್ಷಕವಾಗಿ ಕಾಣುತ್ತದೆ. 1 ಕಿಲೋಗ್ರಾಂಗೆ 2.50 ಇಂದ 3 ಲಕ್ಷ ರೂಪಾಯಿ ಬೆಲೆ ಬಾಳುತ್ತದೆ. ದಶೇರಿ, ಉತ್ತರ ಪ್ರದೇಶದ ಮಲಿಹಾಬಾದ್ನ ಫಲವತ್ತಾದ ಭೂಮಿಯಲ್ಲಿ ಬೆಳೆಯಲಾಗುವ ಹಣ್ಣು ತನ್ನ ಆಕಾರಕ್ಕೆ ಹೆಸರುವಾಸಿ. ನಾರಿನಂಶವೇ ಇಲ್ಲದ ತಿರುಳಿಗೆ ಇದು ಪ್ರಸಿದ್ಧ. ಸ್ವಲ್ಪ ಒಗರು, ಸಿಹಿ ಇತ್ತು, ಕಿಲೋಗ್ರಾಂಗೆ 1000 ರೂಪಾಯಿಯವರೆಗೂ ಬೆಲೆಯಿದೆ. ಆಲ್ಫಾನ್ಸೋ, ಮಾವುಗಳ ರಾಜ ಎಂದೇ ಕರೆಯಲಾಗುವ ಆಲ್ಫಾನ್ಸೋ ಹೆಚ್ಚಾಗಿ ಬೆಳೆಯುವುದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ. ಗಾಢ ಹಳದಿ ಬಣ್ಣ, ಸುವಾಸನೆಯಿಂದ ಅತಿ ಹೆಚ್ಚು ಜನಪ್ರಿಯವೂ ಆಗಿದೆ. ಈ ಮಾವು ಅತಿ ದುಬಾರಿ ಅಲ್ಲದಿದ್ದರೂ ಕಿಲೋಗ್ರಾಂಗೆ 600 ರಿಂದ 1000 ರೂಪಾಯಿಯವರೆಗೂ ಇರುತ್ತದೆ. ಕನ್ನಡದಲ್ಲಿ ಆಪೂಸ ಎಂದು ಕರೆಯಲಾಗುವ ಈ ತಳಿಯ ಹಣ್ಣಿಗೆ ನಮ್ಮ ಧಾರವಾಡ ಪ್ರಸಿದ್ಧ. ಕೊಹಿತೂರ್, ಪಶ್ಚಿಮ ಬಂಗಾಳದ ಈ ಹಣ್ಣು ತನ್ನ ವಿಶಿಷ್ಟ ಸ್ವಾದಕ್ಕೆ ಹೆಸರುವಾಸಿ. ಪಶ್ಚಿಮ ಬಂಗಾಳದ ಕಿರೀಟ ಎಂದೇ ಈ ಹಣ್ಣನ್ನು ಅಲ್ಲಿ ಕರೆಯಲಾಗುತ್ತದೆ. ಕೆನೆಯಂಥ ಮೃದು ಸಿಹಿ ತಿರುಳನ್ನು ಹೊಂದಿರುವ ಹಸಿರು ಹಳದಿ ಬಣ್ಣದ ಮಿಶ್ರಣದ ಈ ಹಣ್ಣಿಗೆ ಬೇಡಿಕೆ ಹೆಚ್ಚು. ಪ್ರತ್ಯೇಕ ತಂತ್ರ ಬಳಸಿ ಮಾಲ್ದಾದಲ್ಲಿ ಬೆಳೆಯಲಾಗುವ ಈ ಹಣ್ಣೊಂದಕ್ಕೆ 2000 ರೂಪಾಯಿಯವರೆಗೂ ಬೆಲೆಯಿರುತ್ತದೆ. ಹನಿಗೋಲ್ಡ್ ಮ್ಯಾಂಗೋ. ಆಸ್ಟ್ರೇಲಿಯಾ ಮೂಲದ ಈ ಹಣ್ಣು ನುಣ್ಣನೆ ತಿರುಳಿನ ಕಾರಣಕ್ಕೆ ಪ್ರಸಿದ್ಧ. ಒಂದು ಹಣ್ಣಿಗೆ 700 ರೂಪಾಯಿಯವರೆಗೂ ಬೆಲೆ ಇತ್ತು. ನವೆಂಬರ್ನಿಂದ ಮಾರ್ಚ್ ತಿಂಗಳಿನಲ್ಲಿ ಲಭಿಸುತ್ತದೆ. ಸಿಂಧ್ರಿ, ಪಾಕಿಸ್ತಾನದ ಸಿಂಧ್ ಜಿಲ್ಲೆಯಲ್ಲಿ ಬೆಳೆಯಲಾಗುವ ಈ ಮಾವನ್ನು ದುಬಾರಿ ಮಾವಿನ ಹಣ್ಣಿನ ಪಟ್ಟಿಯಲ್ಲಿ ಸೇರಿಸಲಾಗಿದೆ. 1 ಕಿಲೋಗ್ರಾಂಗೆ 1500 ರೂಪಾಯಿಯವರೆಗೂ ಬೆಲೆಯಿದೆ. ನೂರ್ ಜಹಾನ್, ಭಾರತದಲ್ಲಿನ ಖ್ಯಾತ ತಳಿ ಇದಾಗಿದ್ದು, ಮೊಘಲ್ ದೊರೆ ಜಹಾಂಗೀರ್ ಪತ್ನಿ ನೂರ್ ಜಹಾನ್ ಹೆಸರನ್ನು ಈ ಮಾವಿಗೆ ಇಡಲಾಗಿದೆ. ಒಂದು ಮಾವಿಗೆ 200 ರೂಪಾಯಿಯವರೆಗೂ ಬೆಲೆ ಇರುತ್ತದೆ. ಕರಬೋ, ಅತಿ ಹೆಚ್ಚು ಸಿಹಿ ಹೊಂದಿರುವ ಮಾವಿನ ತಳಿ ಎಂದು ಹೆಸರಾಗಿರುವ ಕರಬೋ ಕೈರ್ಬೋ ಮಾವಿನ ತಳಿ ಫಿಲಿಪೀನ್ಸ್ ಮೂಲದ್ದು. ಗುಣಮಟ್ಟ, ಗಾತ್ರಕ್ಕೆ ತಕ್ಕಂತೆ ಒಂದು ಹಣ್ಣಿಗೆ 600 ರೂಪಾಯಿಯಿಂದ ಆರಂಭವಾಗಿ 2500 ರೂಪಾಯಿಯವರೆಗೆ ಬೆಲೆ ಇರುತ್ತದೆ. ಮಾವಿನಲ್ಲಿ ಆರೋಗ್ಯ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ಗಳು ಹಾಗೂ ಖನಿಜಗಳಿವೆ. ವಿಟಮಿನ್ ಎ, ಸಿ ಹಾಗೂ ಬಿ6 ಹೇರಳವಾಗಿದೆ. 1 ಕಪ್ ಮಾವಿನ ಹಣ್ಣಿನಲ್ಲಿ 100 ಕ್ಯಾಲೋರಿ ಇರುತ್ತದೆ. 1 ಕಪ್ ಮಾವು ಇಡೀ ದಿನದ ವಿಟಮಿನ್ ಸಿ ಅಗತ್ಯವನ್ನು ದೇಹಕ್ಕೆ ಪೂರೈಸಬಲ್ಲದು. 100% ವಿಟಮಿನ್ ಸಿ, 35% ವಿಟಮಿನ್ ಎ, 12% ನಾರಿನಂಶ ಇದರಲ್ಲಿ ಇರುತ್ತದೆ. ಮಾವಿನ ಹಣ್ಣಿನಲ್ಲಿ ಮ್ಯಾಂಗಿಫೆರನ್, ಕ್ಯಾಟಿಚಿನ್, ಆಂಥೋಸೈನಿನ್ಸ್ನಂಥ ಆಂಟಿ ಆಕ್ಸಿಡೆಂಟ್ಗಳಿವೆ. ಮ್ಯಾಂಗಿಫೆರನ್ ಹೃದಯದ ಸ್ವಾಸ್ಥ್ಯಕ್ಕೆ ಅವಶ್ಯಕ. ನಾರಿನಂಶ ಹೆಚ್ಚಿರುವುದರಿಂದ ಜೀರ್ಣಕ್ರಿಯೆಗೆ ಸಹಕಾರಿ. ಸಮಗ್ರ ಆರೋಗ್ಯಕ್ಕೆ ಅಗತ್ಯವಿರುವ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ,
ಫೋಲೇಟ್ ಅಂಶಗಳು ಮಾವಿನಲ್ಲಿವೆ. ಮಾವಿನ ಹಣ್ಣಿನಲ್ಲಿ ಬೀಟಾ ಕೆರೋಟಿನ್ ಇತ್ತು, ಇದು ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿ. ಮಧುಮೇಹಿಗಳು ಮಾವಿನ ಹಣ್ಣನ್ನು ಅತಿಯಾಗಿ ಸೇವಿಸುವುದು ಒಳ್ಳೆಯದಲ್ಲ. 9. ಸೌಂದರ್ಯ. ಬೇಸಿಗೆಯಲ್ಲಿ ಅಂದಕ್ಕೆ ಎಣ್ಣೆ. ಬಿರು ಬಿಸಿಲಿಗೆ ಚರ್ಮ ಅಂದಗೆಡುತ್ತದೆ. ವಿವಿಧ ರೀತಿಯ ನೈಸರ್ಗಿಕ ತೈಲಗಳನ್ನು ಬಳಸುವುದರಿಂದ, ಮಸಾಜ್ ಮಾಡುವುದರಿಂದ ತ್ವಚೆಯ ತಾಜಾತನ ಕಾಪಾಡಿಕೊಳ್ಳಬಹುದು. ಬೇಸಿಗೆಯ ಅಧಿಕ ಉಷ್ಣತೆಯು ತ್ವಚೆಯ ಮೇಲೆ ತೀವ್ರ ದುಷ್ಪರಿಣಾಮ ಬೀರುತ್ತದೆ. ಮನೆಯಿಂದ ಹೊರಗೆ ಕೆಲಸ ಮಾಡುವ ಮಹಿಳೆಯರಿಗಂತೂ ಬಿರು ಬಿಸಿಲಿಗೆ ತ್ವಚೆಯ ರಕ್ಷಣೆ ಮತ್ತು ಅಂದವನ್ನು ಕಾಪಾಡುವುದೇ ದೊಡ್ಡ ಸಮಸ್ಯೆ. ಆತ್ಮವಿಶ್ವಾಸವನ್ನು ಹೆಚ್ಚಿಸಲು, ಪುನರುಜ್ಜೀವನಗೊಳಿಸುವ ಚರ್ಮದ ಆರೈಕೆ ಬಹುಮುಖ್ಯ. ತ್ವಚೆ ಕೇವಲ ಸೌಂದರ್ಯಕ್ಕೆ ಸೀಮಿತವಾಗಿಲ್ಲ. ಆಂತರ್ಯದ ಸಬಲತೆಯ ಪ್ರತೀಕ ಅದು. ಪ್ರತಿಯೊಬ್ಬ ಮಹಿಳೆಯು ಯೌವನದಿಂದ ಕೂಡಿದ, ಆರೋಗ್ಯಕರ ಮತ್ತು ಉತ್ತಮ ತ್ವಚೆಯನ್ನು ಹೊಂದುವ ಕನಸು ಕಾಣುತ್ತಾಳೆ. ಆದರೆ ಸಮಯ, ಜೀವನ ಶೈಲಿ ಮತ್ತು ಒತ್ತಡಗಳು ತ್ವಚೆಯ ಮೇಲೆ ನಿಗಾ ಇಡಲು ಅಸಾಧ್ಯವಾಗಿಸುತ್ತದೆ. ಆದರೆ ಬೇಸಿಗೆಯ ತಾಪ ಹೆಚ್ಚುತ್ತಿರುವಂತೆ ತ್ವಚೆಗೆ ಹೆಚ್ಚುವರಿ ಆರೈಕೆಯ ಅಗತ್ಯವಿದೆ. ಕಪ್ಪು ಕಲೆಗಳು, ಸುಕ್ಕುಗಳು, ಮೊಡವೆ ಗುರುತುಗಳು, ಹಿಗ್ಗಿರುವ ಗುರುತುಗಳು ಹಾಗೂ ಒಣ ಚರ್ಮದಂತಹ ಆತಂಕಗಳಿಂದ ಅದನ್ನು ರಕ್ಷಿಸುವುದು ಅತ್ಯಗತ್ಯ. ತ್ವಚೆ ಕಾಂತಿಯುಕ್ತವಾಗಿ ಮತ್ತು ಚೈತನ್ಯಪೂರ್ಣವಾಗಿ ಇರುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ತೈಲ ಬಳಕೆ ಪರಿಣಾಮಕಾರಿ. ಕಾಲ ಯಾವುದೇ ಇರಲಿ, ತ್ವಚೆಯ ಆರೈಕೆಗೆ ಉತ್ತಮ ತೈಲ ಬಳಕೆ ಪರಿಣಾಮಕಾರಿ. ಇದು ಚರ್ಮದ ಸೌಂದರ್ಯ ಹೆಚ್ಚಿಸಲು ಸಹಕಾರಿ. ತ್ವಚೆಯಲ್ಲಿ ತೇವಾಂಶ ಇರುವಂತೆ ನೋಡಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ, ಆಲಿವ್ ಎಣ್ಣೆ, ಟೀ ಟ್ರೀ ಆಯಿಲ್, ಜೊಜೋಬಾ ಮುಂತಾದವನ್ನು ಬಳಸಿ ಮಸಾಜ್ ಮಾಡಿಕೊಳ್ಳುತ್ತೇವೆ. ಇವಲ್ಲದೆ ಕ್ಯಾಮೊಮೈಲ್ ಎಣ್ಣೆ, ವಿಟಮಿನ್ ಸಮೃದ್ಧವಾಗಿರುವ ಎಣ್ಣೆ, ಸೂರ್ಯಕಾಂತಿ, ಲ್ಯಾವೆಂಡರ್, ರೋಸ್ಮೆರಿ, ಪ್ಯೂರಸಲಿನ್ ಮುಂತಾದ ವೈವಿಧ್ಯದ ಎಣ್ಣೆಗಳು ನೈಸರ್ಗಿಕವಾಗಿಯೇ ತ್ವಚೆಯ ಆರೈಕೆ ಮಾಡುತ್ತವೆ. ಕಾಂತಿ ಹೆಚ್ಚಿಸಿ ಹೊಳಪನ್ನು ನೀಡುತ್ತವೆ. ರೋಸ್ಮೆರಿ ಎಣ್ಣೆ ತ್ವಚೆಗೆ ಚೈತನ್ಯ ನೀಡುತ್ತದೆ. ಹಿತಮಿತವಾಗಿ ಮಸಾಜ್ ಮಾಡಿಕೊಂಡರೆ ತ್ವಚೆಯಲ್ಲಿ ಬಿರುಕು ಮೂಡುವುದಿಲ್ಲ. ಬಿಸಿಲಿಗೆ ಹೋದರೂ ತ್ವಚೆ ಒರಟಾಗುವುದಿಲ್ಲ. ತಾಜಾತನ ಕಾಪಾಡಿಕೊಳ್ಳುತ್ತದೆ. ಕ್ಯಾಲೆಡುಲಾ ಎಣ್ಣೆ ಸೂಕ್ಷ್ಮ, ಹಾನಿಗೊಳಗಾದ ಅಥವಾ ಬಿಸಿಲಿನಿಂದ ಸುಟ್ಟ ತ್ವಚೆಗೆ ಚಿಕಿತ್ಸೆ ನೀಡಲು ಸಹಾಯ. ಅಲ್ಲದೆ ಇದು ತ್ವಚೆಯ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಲ್ಯಾವೆಂಡರ್ ಎಣ್ಣೆ ನೈಸರ್ಗಿಕ, ನಂಜು ನಿರೋಧಕ ಗುಣವನ್ನು ಹೊಂದಿರುವ ಈ ಎಣ್ಣೆ ಚರ್ಮಕ್ಕೆ ತಂಪು ನೀಡುತ್ತದೆ. ಕ್ಯಾಮೊಮೈಲ್ ಎಣ್ಣೆ ಇದು ಉರಿಯೂತ ನಿವಾರಕವಾಗಿದ್ದು, ಸೂಕ್ಷ್ಮ ತ್ವಚೆಗೆ ಸೂಕ್ತ. ಬಿಸಿಲಿನ ತಾಪದಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಚರ್ಮದಲ್ಲಿ ತೇವಾಂಶ ಉಳಿಯುವಂತೆ ಮಾಡಿ ಅಕಾಲಿಕ ಮುಪ್ಪನ್ನು ತಡೆಯುತ್ತದೆ. ಪ್ಯೂರಸಲಿನ್ ಎಣ್ಣೆ ತ್ವಚೆಯ ಮೃದುತ್ವವನ್ನು ಹೆಚ್ಚಿಸುತ್ತದೆ. ತ್ವಚೆ ಮೃದುವಾದಂತೆಲ್ಲ ಎಣ್ಣೆಯನ್ನು ತ್ವರಿತವಾಗಿ ಹೀರಿಕೊಳ್ಳುವುದಲ್ಲದೆ ಚರ್ಮಕ್ಕೆ ಮೃದುತ್ವ, ಕೋಮಲತೆ ಮತ್ತು ಪುಷ್ಟಿ ನೀಡಲು ಸಹಕರಿಸುತ್ತದೆ. ಬಯೋ ಆಯಿಲ್ ತ್ವಚೆಯ ಆಳಕ್ಕೆ ಇಳಿದು ಚೈತನ್ಯಶೀಲತೆಯನ್ನು ಪೋಷಿಸುತ್ತದೆ. ಚರ್ಮದ ತುರಿಕೆ ಕಡಿಮೆ ಮಾಡುತ್ತದೆ ಮತ್ತು ಗರ್ಭಧಾರಣೆ ಮತ್ತು ತೂಕದ ಏರಿಳಿತಗಳಿಂದ ತ್ವಚೆಯಲ್ಲಿ ಉಂಟಾಗುವ ಸ್ಟ್ರೆಚ್ ಮಾರ್ಕ್ ಅನ್ನು ನಿವಾರಿಸುತ್ತದೆ. ಎಲ್ಲ ಬಗೆಯ ಚರ್ಮಗಳಿಗೂ ಇದು ಸೂಕ್ತ. ತ್ವಚೆಗೆ ನೇರವಾಗಿ ಎಣ್ಣೆಯನ್ನು ಬಳಸುವುದರಿಂದ ನೈಸರ್ಗಿಕವಾದ ಎಣ್ಣೆಯನ್ನೇ ಬಳಸಬೇಕು. ಬಿಸಿಲಿನಲ್ಲಿ ಹೋಗುವಾಗ ತ್ವಚೆಯ ಅಂದಗೆಡದಂತೆ ಇಂತಹ ಎಣ್ಣೆ ಕಾಪಾಡುತ್ತದೆ. ಬೆಳಗ್ಗೆ ಮತ್ತು ರಾತ್ರಿ ವೇಳೆಯಲ್ಲಿ ತೈಲಗಳ ಬಳಕೆ ಪರಿಣಾಮಕಾರಿಯಾಗಿರುತ್ತದೆ. ಉತ್ತಮ ಗುಣಮಟ್ಟದ ಹಾಗೂ ತಾಜಾ ಎಣ್ಣೆಯನ್ನೇ ಬಳಸುವುದರಿಂದ ತ್ವಚೆ ಕೋಮಲವೂ, ಕಾಂತಿಯುಕ್ತವೂ, ಆರೋಗ್ಯಪೂರ್ಣವೂ ಆಗಿರುತ್ತದೆ. ಅತಿ ನೇರಳೆ ಕಿರಣಗಳು ಅಪಾಯಕಾರಿ. ಸೂಕ್ಷ್ಮ ತ್ವಚೆಯುಳ್ಳವರಿಗೆ ಬೇಸಿಗೆಯಲ್ಲಿ ಸನ್ಬರ್ನ್ ಉಂಟಾಗುವುದು ಸಹಜ. ಸೂರ್ಯನ ಅತಿ ನೇರಳೆ ಕಿರಣಗಳು ಚರ್ಮಕ್ಕೆ ಹಾನಿ ಮಾಡುವ ಕಾರಣ ಬಿಸಿಲಿನಲ್ಲಿ ಹೆಚ್ಚು ಹೊತ್ತು ನಿಲ್ಲಬಾರದು. ನೀರು ಅಥವಾ ದೇಹ ತಂಪಾಗಿಸುವ ಪಾನಕಗಳನ್ನು ಸೇವಿಸಿಯೇ ಮನೆಯಿಂದ ಹೊರಗೆ ಹೋಗಬೇಕು. ಚರ್ಮಕ್ಕೆ ಬಿಸಿಲಿನಿಂದ ಆಗುವ ಹಾನಿಯನ್ನು ತಪ್ಪಿಸಲು ಮುಖ, ಕುತ್ತಿಗೆ, ಬೆನ್ನು, ಕೈಕಾಲುಗಳಿಗೆ ಸನ್ಸ್ಕ್ರೀನ್ ಲೋಷನ್ ಅಥವಾ ಮಾಯಿಶ್ಚರೈಸರ್ ಲೇಪಿಸಿಕೊಂಡರೆ ಉತ್ತಮ. ಬೇಸಿಗೆಯಲ್ಲಿ ಮುಖದಲ್ಲಿ ಜಿಡ್ಡಿನ ಅಂಶ ಹೆಚ್ಚಾಗುತ್ತದೆ. ಇದರಿಂದ ಮುಖದ ಮೇಲೆ ಧೂಳು ಕುಳಿತುಕೊಳ್ಳುತ್ತದೆ. ಇದು ಮೊಡವೆ ಹಾಗೂ ತುರಿಕೆಗೆ ಕಾರಣವಾಗುತ್ತದೆ. ಆದ್ದರಿಂದ ಶುದ್ಧವಾದ ನೀರಿನಿಂದ ಮುಖವನ್ನು ಆಗಾಗ ತೊಳೆಯುತ್ತಾ ಇರಬೇಕು.
ಹೊರಗಡೆ ಹೋಗಿ ಬಂದಾಗ, ಬೆವರಿದಾಗ ಮುಖ ತೊಳೆಯುವ ಅಭ್ಯಾಸ ಒಳ್ಳೆಯದು. ವಾರದಲ್ಲಿ 2 ಬಾರಿ ಮುಖ ಹಾಗೂ ದೇಹವನ್ನು ಸ್ಕ್ರಬ್ ಮಾಡಿಕೊಳ್ಳುವುದರಿಂದ ತ್ವಚೆಯ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಬೇಸಿಗೆಗೂ ಮಾಯಿಶ್ಚರೈಸರ್. ತ್ವಚೆಯಲ್ಲಿ ತೇವಾಂಶ ಉಳಿಸಿಕೊಂಡು ಕಾಂತಿಯುಕ್ತವಾಗಿಸಲು ಮಾಯಿಶ್ಚರೈಸರ್ ಸಹಕಾರಿ. ಇದನ್ನು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬಳಸುವುದಾದರೂ, ಬೇಸಿಗೆ ಕಾಲದಲ್ಲಿಯೂ ಇದರ ಅಗತ್ಯವಿದೆ. ಬಿಸಿಲಿನಲ್ಲಿ ಓಡಾಡಿ ಹವಾನಿಯಂತ್ರಿತ ಕೊಠಡಿಯಲ್ಲಿ ಕುಳಿತು ಕೆಲಸ ಮಾಡುವಾಗ ಮುಖದ ಕಾಂತಿ ಕಳೆಗುಂದುತ್ತದೆ. ಜೊತೆಗೆ ಅತಿಯಾದ ತಾಪಮಾನದಿಂದ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುತ್ತದೆ. ಇದರಿಂದ ಮುಖದ ಚರ್ಮ ಒರಟಾಗುತ್ತದೆ. ಹೀಗಾಗಿ ಮುಖಕ್ಕೆ ಆಗಾಗ ಮಾಯಿಶ್ಚರೈಸರ್ ಹಚ್ಚಿಕೊಳ್ಳುವುದು ಉತ್ತಮ. ವಿಟಮಿನ್ ಎ ಅಧಿಕವಾಗಿರುವ ಮಾಯಿಶ್ಚರೈಸರ್ ಬಳಸಿ. ಮೊಸರು ಸೇವನೆ ಹಾಗೂ ಮೊಸರಿನ ಫೇಸ್ ಪ್ಯಾಕ್ ಹಾಕಿಕೊಳ್ಳಿ. ಆಲೋವೆರಾ ಕೂಡ ಒಳ್ಳೆಯ ಮಾಯಿಶ್ಚರೈಸರ್. ಇದರ ಜೆಲ್ ಅನ್ನು ಹಚ್ಚಿ 1 ಗಂಟೆ ಬಿಟ್ಟು ತಣ್ಣೀರಿನಿಂದ ಮುಖ ತೊಳೆಯಿರಿ. ಇದು ಮುಖಕ್ಕೆ ತಂಪು ನೀಡುತ್ತದೆ, ತ್ವಚೆಯ ಒರಟುತನ ಕಡಿಮೆ ಮಾಡುತ್ತದೆ. 10 ಪ್ರವಾಸ ಚಿಂತನ. ಭೀಮ್ ಜನ್ಮಭೂಮಿ. ಸಮಾಜದ ಹಂಬಲವುಳ್ಳವರಿಗೆ ಅಂಬೇಡ್ಕರ್ ಅವರ ಜನ್ಮಭೂಮಿಯಾದ ಮಧ್ಯಪ್ರದೇಶದ ಚುಂಬಕ ಸ್ಥಳ. ಅಲ್ಲಿನ ಸಂಗ್ರಹಾಲಯದಲ್ಲಿರುವ ಬಾಬಾ ಸಾಹೇಬರ ಬದುಕಿನ ಸ್ಮೃತಿಗಳು ಸಂವಿಧಾನ ಶಿಲ್ಪಿಯನ್ನು ಅರಿಯಲು ಹಾಗೂ ಸಮಾಜದ ಆರೋಗ್ಯದ ಬಗ್ಗೆ ಚಿಂತಿಸಲು ಪ್ರೇರೇಪಿಸುವಂತಿವೆ. ಮನುಷ್ಯನಾಗಿ ಹುಟ್ಟಿ ಕೇವಲ ಮಣ್ಣಿನ ಬೊಂಬೆಯಾಗಬಾರದು. ಹಠ ಹಿಡಿದು ಸಾಧಿಸಿದರೆ ಮತ್ತೊಬ್ಬ ಬ್ರಹ್ಮನಾಗಬಹುದು. ಸ್ವಯಂ ಕೃಷಿಯಿಂದ ಮನುಷ್ಯರು ಋಷಿಗಳಾಗಬಹುದು, ಮಹಾಪುರುಷರು ಆಗಬಹುದು. ಆಗ ತಲೆಮಾರುಗಳು ನೆನಪಿಸಿಕೊಳ್ಳುವ ದೀಪವಾಗುವರು, ಅನಂತ ಜ್ಯೋತಿಯಾಗುವರು. ತೆಲುಗಿನಲ್ಲಿ ವೇಟೂರಿ ಅವರು ಬರೆದಿರುವ ಈ ಸಾಲುಗಳನ್ನು ಕೇಳಿದಾಗಲೆಲ್ಲ ಮನಸ್ಸಿನಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರನ್ನು ಕಲ್ಪಿಸಿಕೊಂಡು ಇದನ್ನು ಬರೆದಿರಬಹುದೇ ಎನಿಸುತ್ತದೆ. ತಲೆಮಾರುಗಳು ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗಲು, ಮುಂದಡಿಯಿಡಲು ಅನಂತ ಜ್ಯೋತಿಯಾಗಿ ಸದಾ ಉರಿಯುತ್ತಿರುವವರು ಡಾಕ್ಟರ್ ಅಂಬೇಡ್ಕರ್. ಬಾಬಾ ಸಾಹೇಬರ ನೆನಪು ಮಧ್ಯಪ್ರದೇಶದ ಪ್ರವಾಸದಲ್ಲೂ ಹಿಂಬಾಲಿಸುತ್ತದೆ. ಭೀಮ್ ಜನ್ಮಭೂಮಿ ಎಂಬ ಸುಂದರವಾದ ಸ್ಮಾರಕವನ್ನು ಬಾಬಾ ಸಾಹೇಬರ ಸ್ಮರಣಾರ್ಥವಾಗಿ ಅವರ ಜನ್ಮಸ್ಥಳ ಮಧ್ಯಪ್ರದೇಶದ ಇಂದೋರ್ ಜಿಲ್ಲೆಯಲ್ಲಿನ ಮೋವನಲ್ಲಿ ನಿರ್ಮಿಸಲಾಗಿದೆ. ಈ ಸ್ಮಾರಕವನ್ನು ಅಂಬೇಡ್ಕರ್ ಅವರ 100ನೇ ಜನ್ಮವಾರ್ಷಿಕೋತ್ಸವವಾದ 1991ರ 14 ಏಪ್ರಿಲ್ ರಂದು ಅಂದಿನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸುಂದರಲಾಲ್ ಪಟ್ನಾ ಉದ್ಘಾಟಿಸಿದರು. ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಯನ್ನು ಪ್ರತಿಬಿಂಬಿಸುವ ಈ ಸ್ಮಾರಕದ ವಾಸ್ತುಶಿಲ್ಪವನ್ನು ವಾಸ್ತುಶಿಲ್ಪಿ ಡಿ. ನಿಮ್ಗಡೆ ರೂಪಿಸಿದ್ದಾರೆ. 2003ರಲ್ಲಿ ಸರ್ಕಾರ ಈ ಪಟ್ಟಣಕ್ಕೆ ಡಾಕ್ಟರ್ ಅಂಬೇಡ್ಕರ್ ನಗರ ಎಂದು ನಾಮಕರಣ ಮಾಡಿತು. ಪ್ರತಿ ವರ್ಷದ ಅಂಬೇಡ್ಕರ್ ಜಯಂತಿಯಂದು ದೇಶದಾದ್ಯಂತ ಅನೇಕ ಜನರು ಮೌಗೆ ಭೇಟಿ ನೀಡುತ್ತಾರೆ. ಇಲ್ಲಿನ ಸುಂದರವಾದ ಈ ಸ್ಮಾರಕದಲ್ಲಿ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ ವಸ್ತುಗಳು, ಛಾಯಾಚಿತ್ರಗಳು ಮತ್ತು ಸ್ಮರಣಿಕೆಗಳನ್ನು ಪ್ರದರ್ಶಿಸಲಾಗಿದೆ. ಅಂಬೇಡ್ಕರ್ ಕುರಿತಾದ ಪುಸ್ತಕಗಳಿರುವ ಗ್ರಂಥಾಲಯವಿದೆ. ಅಂಬೇಡ್ಕರ್, ರಮಾಬಾಯಿ, ಗೌತಮ ಬುದ್ಧ ಮುಂತಾದ ಪ್ರತಿಮೆಗಳಿವೆ. ಅಂಬೇಡ್ಕರ್ ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲ್ಲೂಕಿನ ಅಂಬೇವಾಡಿಯವರು. ಅವರ ತಾತ ಮಾಲೋಜಿ ಸಕ್ಪಾಲ್ ದಂಪತಿಗೆ 3 ಮಕ್ಕಳು. ಅವರಲ್ಲಿ ಒಬ್ಬರು ರಾಮ್ಜಿ ಮಾಲೋಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ದಂಪತಿಗೆ 14 ಮಕ್ಕಳು. ಅವರಲ್ಲಿ 7 ಮಕ್ಕಳು ಸತ್ತು ಹೋದರು. ಉಳಿದ ಮಕ್ಕಳಲ್ಲಿ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಕೊನೆಯವರು. ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಮತ್ತು ತಾತ ಮಾಲೋಜಿ ಮಿಲಿಟರಿ ಮೆಸೆಂಜರ್ ಯಲ್ಲಿದ್ದರು. ರಾಮ್ಜಿ ಆಟಗಳಲ್ಲಿ ನಿಪುಣ, ನೇರ ನುಡಿ ಮತ್ತು ಇಂಗ್ಲಿಷ್ ಬಲ್ಲವರಾಗಿದ್ದರು. ಸುಬೇದಾರ್, ಮೇಜರ್ ಹುದ್ದೆಯವರೆಗೂ ತಲುಪಿ 14 ವರ್ಷಗಳ ಕಾಲ ಮಿಲಿಟರಿ ಶಾಲೆಯಲ್ಲಿ ಮುಖ್ಯ ಬೋಧಕರಾಗಿದ್ದರು. ರಾಮ್ಜಿ ಭೀಮಾಬಾಯಿ ದಂಪತಿಗೆ 14ನೇ ಮತ್ತು ಕೊನೆಯ ಮಗುವಾಗಿ ಅಂಬೇಡ್ಕರ್ 14 ಏಪ್ರಿಲ್ 1891 ರಂದು ಮಿಲಿಟರಿ ಕಂಟೋನ್ಮೆಂಟ್ ಮೋವನಲ್ಲಿ ಜನಿಸಿದರು. 1891ರಲ್ಲಿ ಅಂದರೆ ಅಂಬೇಡ್ಕರ್ ಹುಟ್ಟಿದ ವರ್ಷವೇ ₹50 ಪಿಂಚಣಿಯ ಮೇಲೆ ರಾಮ್ಜಿ ನಿವೃತ್ತಿ ಹೊಂದಿ ರತ್ನಗಿರಿ ಜಿಲ್ಲೆಯ ದಾಪೋಲೆಯಲ್ಲಿ ನೆಲೆಸಿದರು. 1894ರಲ್ಲಿ ರತ್ನಗಿರಿಯ ಲೋಕೋಪಯೋಗಿ ಇಲಾಖೆಯಲ್ಲಿ ಸ್ಟೋರ್ ಕೀಪರ್ ಆಗಿ ನೇಮಕಗೊಂಡರು. ನಂತರ ಅಲ್ಲಿಂದ ಸತಾರಾಕ್ಕೆ ವರ್ಗಗೊಂಡರು. ಮಾಂಸ ಮತ್ತು ಮದ್ಯ ಎರಡನ್ನೂ ರಾಮ್ಜಿ ಮುಟ್ಟುತ್ತಿರಲಿಲ್ಲ.
ಜ್ಯೋತಿಬಾ ಫುಲೆ ಕಟ್ಟ ಅಭಿಮಾನಿಯಾಗಿದ್ದ ಅವರು ಕಬೀರ್ ಭಕ್ತಿ ಪಂಥದ ಅನುಯಾಯಿಯಾಗಿದ್ದರು. ಆ ಕಾಲದಲ್ಲಿ ಮಿಲಿಟರಿ ಕಾಲೋನಿಗಳಲ್ಲಿದ್ದ ಎಲ್ಲ ಹೆಣ್ಣು, ಗಂಡು ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಬೇಕಾಗಿತ್ತು. ರಾಮ್ಜಿ ಮರಾಠಿ ಜೊತೆಗೆ ಇಂಗ್ಲಿಷ್ ಭಾಷೆಯಲ್ಲೂ ಒಳ್ಳೆಯ ಪ್ರೌಢಿಮೆ ಗಳಿಸಿಕೊಂಡಿದ್ದರು. ಬೀಜಗಣಿತ ಅವರ ಮೆಚ್ಚಿನ ವಿಷಯವಾಗಿತ್ತು. ರಾಮ್ಜಿ ಪ್ರತಿದಿನ ಮಕ್ಕಳಿಗೆ ಮನೆಯಲ್ಲೇ ಪಾಠ ಹೇಳಿಕೊಡುತ್ತಿದ್ದರು. ಭೀಮರಾವ್ 5 ವರ್ಷಕ್ಕೆ ತನ್ನ ತಾಯಿಯನ್ನು ಕಳೆದುಕೊಂಡರು. ಭೀಮರಾವ್ ಸೋದರತ್ತೆ ಮೀರಾಬಾಯಿ ಭೀಮನನ್ನು ಅಕ್ಕರೆಯಿಂದ ನೋಡಿಕೊಳ್ಳುತ್ತಾ ತಾಯಿಯ ಸ್ಥಾನವನ್ನು ತುಂಬಿದರು. ಆಕೆ ಭೀಮನನ್ನು ಪ್ರೀತಿಯಿಂದ ಬ್ಲಿವ ಎಂದು ಕರೆಯುತ್ತಿದ್ದರು. 1ನೇ ತರಗತಿಯಲ್ಲಿ ಭೀಮನ ಹೆಸರು ಭೀಮರಾವ್ ರಾಮ್ಜಿ ಅಂಬೇವಾಡೇಕರ್, ಊರು, ಉಪನಾಮ ಸಕ್ಪಾಲ್ ಆಗಿತ್ತು. ಶಾಲೆಯಲ್ಲಿ ದಾಖಲಾದಾಗ ನೋಂದಣಿ ಪುಸ್ತಕದಲ್ಲಿ ಭೀಮನ ಉದ್ದನೆ ಹೆಸರನ್ನು ಬರೆಯಲಾಗದೆ ಶಿಕ್ಷಕರು ಅಂಬೇವಾಡೇಕರ್ ಬದಲಿಗೆ ಅಂಬೇಡ್ಕರ್ ಎಂದು ಬರೆದರು ಎನ್ನಲಾಗಿದೆ. ಅಂಬೇಡ್ಕರ್ ಅವರ ಬದುಕಿನ ಸಾಧನೆಯನ್ನು ಪರಿಚಯಿಸಿಕೊಳ್ಳಲೆಂದು ಸರಕಾರ ಪಂಚ ತೀರ್ಥಸ್ಥಳಗಳನ್ನು ರೂಪಿಸಿದೆ. ಅವುಗಳೆಂದರೆ ಜನ್ಮಭೂಮಿ, ಜನ್ಮಸ್ಥಳ, ಶಿಕ್ಷಾಭೂಮಿ, ಶಿಕ್ಷಣ ಪಡೆದ ಸ್ಥಳ, ದೀಕ್ಷಾಭೂಮಿ, ಬೌದ್ಧ ಧರ್ಮದ ದೀಕ್ಷೆ ಪಡೆದ ಸ್ಥಳ, ಮಹಾಪರಿನಿರ್ವಾಣ ಭೂಮಿ, ಮರಣದ ಸ್ಥಳ, ಮತ್ತು ಚೈತ್ಯ ಭೂಮಿ, ಅಂತಿಮ ಸಂಸ್ಕಾರ ನಡೆದ ಸ್ಥಳ. ಅಂಬೇಡ್ಕರ್ ಅವರ ಬರವಣಿಗೆ ಮತ್ತು ಚಿಂತನೆಯ ಓದುವಿಕೆ ಈಗಿನ ಕಾಲಕ್ಕೆ ಅತ್ಯಗತ್ಯವಾಗಿದೆ. ಸಾಮಾಜಿಕ ಸಮಾನತೆ, ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕ, ಸಂವಿಧಾನ ಶಿಲ್ಪಿ ಅವರ ಜೀವನವನ್ನು ರೂಪಿಸಿದ ವಿವಿಧ ಸ್ಥಳಗಳ ಪರಿಚಯ ಕೂಡ ಅವರನ್ನು ಅರಿಯಲು ಮತ್ತು ನಮ್ಮ ಆತ್ಮಶೋಧನೆಗೆ ಅನಿವಾರ್ಯವಾಗಿದೆ. 11 ಚಿಣ್ಣರ ಪುಟ. ರಾಜನಿಗೆ ಪಾಠ ಕಲಿಸಿದ ಯುವಕರು. ಬಹಳ ಹಿಂದೆ ಒಬ್ಬ ರಾಜನಿದ್ದ. ಅವನು ಹೆಸರಿಗಷ್ಟೇ ರಾಜ, ಶುದ್ಧ ಸೋಂಬೇರಿ. ಅವನಿಗೆ ರಾಜ್ಯಭಾರ ಮಾಡುವುದರಲ್ಲಾಗಲಿ ಪ್ರಜೆಗಳ ಹಿತ ರಕ್ಷಣೆ ಮಾಡುವುದರಲ್ಲಾಗಲಿ ಯಾವ ಆಸಕ್ತಿಯೂ ಇರಲಿಲ್ಲ. ಅವನು ಆಡಳಿತದ ಕೆಲಸವನ್ನೆಲ್ಲ ತನ್ನ ಮಂತ್ರಿವರ್ಗದವರಿಗೆ ವಹಿಸಿ ಆರಾಮವಾಗಿ ಕಾಲ ಕಳೆಯುತ್ತಿದ್ದ. ಆ ಮಂತ್ರಿಗಳು ತಮ್ಮ ಮನಸ್ಸಿಗೆ ಬಂದಂತೆ ಆಡಳಿತ ನಡೆಸುತ್ತಿದ್ದರು. ಈ ರಾಜನಿಗೆ ಇದ್ದದು ಒಂದೇ ಒಂದು ಆಸೆ, ಅದು ಗಂಟೆಗೊಮ್ಮೆ ಬಟ್ಟೆಗಳನ್ನು ಬದಲಿಸುವುದು. ಹೊಸ ವಿಧದ ಬಟ್ಟೆಗಳನ್ನು ಕಂಡರೆ ಬಲು ಆಸೆ. ಗಂಟೆಗೊಮ್ಮೆ ಹೊಸ ಹೊಸ ಬಟ್ಟೆಗಳನ್ನು ಬದಲಿಸುತ್ತಾ ಬರೀ ಶೋಕಿಲಾಲನಂತಿದ್ದ. ರಾಜ್ಯದ ರಕ್ಷಣೆಯ ಬಗ್ಗೆ, ಪ್ರಜೆಗಳ ಹಿತಾಸಕ್ತಿಯ ಬಗ್ಗೆ ಸ್ವಲ್ಪವೂ ವಿಚಾರಿಸುತ್ತಿರಲಿಲ್ಲ. ಇದರಿಂದ ಪ್ರಜೆಗಳಿಗೆ ಇವನ ಬಗ್ಗೆ ತುಂಬ ಬೇಸರವಾಗುತ್ತಿತ್ತು. ಈ ಅಪ್ರಯೋಜಕ ರಾಜನಿಗೆ ಹೇಗಾದರೂ ಬುದ್ಧಿ ಕಲಿಸಬೇಕೆಂದು ಕೆಲವು ಜನರು ತೀರ್ಮಾನಿಸಿದರು. ಒಂದು ಸಲ 2 ಯುವಕರು ಇವನ ಆಸ್ಥಾನಕ್ಕೆ ಬಂದು, ಮಹಾಪ್ರಭು, ನಾವು ನಿಮ್ಮ ಪಕ್ಕದ ರಾಜ್ಯದಿಂದ ಬಂದಿದ್ದೇವೆ. ನಾವು ಬಹಳ ಬೆಲೆ ಬಾಳುವಂತ, ಬಹಳ ವಿಶೇಷವಾದ ಸೊಗಸಾದ ಬಟ್ಟೆಗಳನ್ನು ನೇಯುತ್ತೇವೆ. ನಮ್ಮ ಬಟ್ಟೆಗಳ ವಿಶೇಷವೆಂದರೆ ಅವು ಮೂರ್ಖರ ಕಣ್ಣಿಗೆ ಮಾತ್ರ ಕಾಣಿಸುವುದೇ ಇಲ್ಲ ಎಂದರು. ರಾಜನಿಗೆ ಆ ಬಟ್ಟೆಯ ಬಗ್ಗೆ ಬಹಳ ಕುತೂಹಲ ಉಂಟಾಯಿತು ಹಾಗೂ ಅವನಿಗೆ ಅನ್ನಿಸಿತು ಇದರಿಂದ ನಮ್ಮ ರಾಜ್ಯದಲ್ಲಿರುವ ಮೂರ್ಖರನ್ನೆಲ್ಲ ಸುಲಭವಾಗಿ ಪತ್ತೆ ಹಚ್ಚಬಹುದು ಎಂದು. ಅವನು ಆ ಯುವಕರಿಗೆ ತಮ್ಮ ಕೆಲಸವನ್ನು ಪ್ರಾರಂಭಿಸುವಂತೆ ಆಜ್ಞೆ ಮಾಡಿದ. ರಾಜ ಅರಮನೆಯ ಬೊಕ್ಕಸದಿಂದ 1000 ರೂಪಾಯಿ ಬರಹಗಳನ್ನು ಆ ಯುವಕರಿಗೆ ಮುಂಗಡವಾಗಿ ಕೊಟ್ಟ. ಆದರೆ ಎಷ್ಟೇ ದಿನಗಳಾದರೂ ಬಟ್ಟೆ ಸಿದ್ಧವಾಗಿರುವುದರ ಬಗ್ಗೆ ಯಾವ ಸೂಚನೆಗಳೂ ರಾಜನಿಗೆ ಕೇಳಿ ಬರಲಿಲ್ಲ. ರಾಜ ಆತಂಕದಿಂದ ಇದರ ಬಗ್ಗೆ ವಿಚಾರಿಸುವಂತೆ ತನ್ನ ಮಂತ್ರಿಗೆ ಹೇಳಿದ. ಮಂತ್ರಿ ತಮ್ಮ ಮನೆಯ ಬಾಗಿಲಿಗೆ ಬಂದಾಗ ಆ ಯುವಕರು ಮಗ್ಗದಲ್ಲಿ ಏನೋ ನೇಯುತ್ತಿರುವಂತೆ ನಟಿಸಿದರು. ಬನ್ನಿ ಮಹಾಸ್ವಾಮಿ, ಈ ಬಣ್ಣ ನಿಮ್ಮ ರಾಜರಿಗೆ ಒಪ್ಪಿಗೆಯಾಗಬಹುದೇ? ಈ ರೀತಿಯ ವಿನ್ಯಾಸ ಅವರಿಗೆ ಇಷ್ಟವಾಗಬಹುದೇ ಎಂದು ಅವರು ಮಂತ್ರಿಯನ್ನು ಪ್ರಶ್ನಿಸಿದರು. ಮಂತ್ರಿಗೆ ಮಗ್ಗದಲ್ಲಿ ಯಾವ ಬಟ್ಟೆಯೂ ಕಾಣದೆ ಆತ ತಬ್ಬಿಬ್ಬಾದ. ಆದರೆ ತಾನು ಮೂರ್ಖನೆಂದು ತೋರಿಸಿಕೊಳ್ಳಲು ಇಷ್ಟಪಡದೆ ಬಹಳ ಚೆನ್ನಾಗಿದೆ ಎಂದು ಹೇಳಿ ಆಸ್ಥಾನಕ್ಕೆ ಹೋಗಿ ರಾಜನಿಗೆ ಅದರ ಬಗ್ಗೆ ವರದಿ ಒಪ್ಪಿಸಿದ. ಸ್ವಲ್ಪ ದಿನಗಳ ಬಳಿಕ ರಾಜ ಬಟ್ಟೆಯ ಬಗ್ಗೆ ವಿಚಾರಿಸಲು ಒಬ್ಬ ಸೇನಾಪತಿಯನ್ನು ಕಳುಹಿಸಿದ. ಸೇನಾಪತಿಗೂ ಬಟ್ಟೆ ಕಾಣಿಸದಿದ್ದರೂ ತಾನು ಮೂರ್ಖನೆಂದು ಹೇಳಿಸಿಕೊಳ್ಳಲು ಇಚ್ಛಿಸದೆ ರಾಜನ ಬಳಿ ತುಂಬಾ ಚೆನ್ನಾಗಿದೆ, ಪ್ರಭು, ನಿಮ್ಮ ಉಡುಗೆ ನಾಳೆ ಸಿದ್ಧವಾಗುವುದಂತೆ ಎಂದು ಹೇಳಿದ. ಮಾರನೇ ದಿನ ರಾಜ ಮೆರವಣಿಗೆ ಹೊರಡುವ ಮುಂಚೆ ಬಟ್ಟೆ ನೇಯುವ ಯುವಕರಲ್ಲಿ ಹೋಗಿ ತನಗೆ ಹೊಸ ಬಟ್ಟೆಯನ್ನು ತೊಡಿಸುವಂತೆ ಕೇಳಿದ. ಆ ಯುವಕರು ಇವನಿಗೆ ಬಟ್ಟೆ ತೋರಿಸುವಂತೆ ನಾಟಕ ಮಾಡಿ, ನಿಮಗೆ ಇಷ್ಟವಾಯಿತೆ ಪ್ರಭು, ನಿಮ್ಮ ಹಳೆಯ ಬಟ್ಟೆಯನ್ನು ತೆಗೆದು ಬಿಡಿ,
ಹೊಸ ಬಟ್ಟೆಯನ್ನು ನಾವೇ ತೊಡಿಸುತ್ತೇವೆ ಎಂದರು. ರಾಜ ನಗ್ನನಾಗಿ ನಿಂತ. ಹೊಸ ಬಟ್ಟೆಯನ್ನು ತೊಡಿಸುವಂತೆ ಆ ಯುವಕರು ನಟಿಸಿ, ಹೊಸ ನಿಲುವಂಗಿ, ಧೋತರ, ಎಲ್ಲವೂ ನಿಮಗೆ ಎಷ್ಟು ಚೆನ್ನಾಗಿ ಒಪ್ಪುತ್ತಿದೆ. ಯಾರದ್ದಾದರೂ ಕಣ್ಣು ತಗಲಬಹುದು ನಿಮಗೆ ಎಂದು ಹೇಳಿ ದೃಷ್ಟಿ ತೆಗೆದು, ತಾವಿನ್ನು ಮೆರವಣಿಗೆ ಹೊರಡಬಹುದು, ನಮ್ಮ ಕೆಲಸ ಇಲ್ಲಿಗೆ ಮುಗಿಯಿತು. ನಾವಿನ್ನು ನಮ್ಮ ರಾಜ್ಯಕ್ಕೆ ಹಿಂದಿರುಗುತ್ತೇವೆ ಎಂದು ಹೇಳಿ ರಾಜನನ್ನು ಅಲ್ಲಿಂದ ಹೊರಡಿಸಿದರು. ಮೆರವಣಿಗೆ ಹೊರಟ ರಾಜನಿಗೆ ತನ್ನ ಮೈ ಮೇಲೆ ಯಾವುದೇ ಬಟ್ಟೆ ಇದೆ ಎಂದು ಅನ್ನಿಸದಿದ್ದರೂ, ತಾನೆಲ್ಲಿ ಮೂರ್ಖನೆಂದೆನಿಸಿಕೊಳ್ಳುತ್ತೇನೋ ಎಂಬ ಭಯದಿಂದ ನಗುನಗುತ್ತಲೇ ರಾಜದ ರಸ್ತೆಯಲ್ಲಿ ಬೆತ್ತಲೆಯಾಗಿ ಮೆರವಣಿಗೆ ಹೊರಟ. ಅವನ ಜೊತೆಯಲ್ಲಿ ಅವನ ವಂದಿಮಾಗಧರು, ಕುದುರೆ, ಆನೆ, ಒಂಟೆಗಳು ನಡೆದವು. ಆ ಸ್ಥಾನದವರೆಲ್ಲ ರಾಜನ ವಸ್ತ್ರ ತುಂಬಾ ಚೆನ್ನಾಗಿದೆ ಎಂದು ಹೊಗಳಿದ್ದು. ರಾಜ ಬೆತ್ತಲೆಯಾಗಿದ್ದಾನೆ ಎಂದು ಹೇಳಿ ತಾವು ಮೂರ್ಖರೆಂದು ಕರೆಸಿಕೊಳ್ಳಲು ಯಾರಿಗೂ ಇಷ್ಟ ಇರಲಿಲ್ಲ. ರಾಜನ ಮೆರವಣಿಗೆ ಬೀದಿಯಲ್ಲಿ ಹೊರಟಾಗ ರಸ್ತೆಯ ಎರಡು ಬದಿಯಲ್ಲಿ ಜನ ಕಿಕ್ಕಿರಿದು ಆಶ್ಚರ್ಯದಿಂದ ನೋಡುತ್ತಿದ್ದರು. ಆದರೂ ಯಾರೂ ಅವನು ಬೆತ್ತಲೆಯಾಗಿರುವ ವಿಷಯವನ್ನು ಹೇಳಲೇ ಇಲ್ಲ. ಆಗ ಅಲ್ಲಿದ್ದ ಒಂದು ಪುಟ್ಟ ಮಗು ಮಾತ್ರ, ಅಯ್ಯೋ, ರಾಜನ ಮೈ ಮೇಲೆ ಬಟ್ಟೆಯೇ ಇಲ್ಲ. ಥು, ಇವನಿಗೆ ಮಾನ ಮರ್ಯಾದೆ ಇಲ್ಲ, ಕೊಳ್ಳಕ ಎಂದಿತು. ಮಕ್ಕಳು ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ನಿಜಕ್ಕೂ ನಾನು ಬೆತ್ತಲೆಯಾಗೇ ಇದ್ದೇನೆ. ಆ ಯುವಕರು ನನಗೆ ಬೇಕೆಂದೇ ಅವಮಾನ ಮಾಡಿದ್ದಾರೆ. ನಾನು ಮೋಸ ಹೋದೆ ಎಂದು ರಾಜನಿಗೆ ಗೊತ್ತಾಯಿತು. ಜನರೆಲ್ಲ ಗುಜುಗುಜು ಎಂದು ಮಾತನಾಡಿಕೊಳ್ಳುತ್ತಾ, ಈ ರಾಜ ಬೆತ್ತಲೆಯಾಗಿ ಯಾಕೆ ಹೊರಟಿದ್ದಾನೆ ಎಂದು ಮಾತನಾಡಿಕೊಳ್ಳತೊಡಗಿದರು. ಇದು ರಾಜನ ಕಿವಿಗೂ ಬಿತ್ತು. ಅವನು ಅವಮಾನದಿಂದ ತಲೆ ತಗ್ಗಿಸಿಕೊಂಡು ಅರಮನೆ ಕಡೆಗೆ ಸರಸರನೆ ಓಡಿದ. ಅಂದಿನಿಂದ ಆತ ಹೊಸ ಬಟ್ಟೆಯ ಆಸೆ ತ್ಯಜಿಸಿ ಒಳ್ಳೆಯ ರಾಜನಾಗಿ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸತೊಡಗಿದ. ಸಾಗುತ್ತಿರಲಿ ಪಯಣ. ಎಡಬಲದಲ್ಲಿ ಕಲ್ಲುಗಳಿರಲಿ, ದಾರಿಯುದ್ದಕ್ಕೂ ಮುಳ್ಳುಗಳಿರಲಿ, ಎಡರು ತೊಡರುಗಳು ಏನೇ ಇರಲಿ, ಸಾಗುತ್ತಿರಲಿ ಪಯಣ. ಅಂಕುಡೊಂಕಿನ ರಸ್ತೆಯೇ ಇರಲಿ, ಬೆಟ್ಟಗುಡ್ಡಗಳ ಸಾಲೆ ಇರಲಿ, ದಣಿವಾರದೆ ಮುನ್ನಡೆದಿರು ನೀನು, ಸಾಗುತ್ತಿರಲಿ ಪಯಣ. ಕಾನನವಿರಲಿ, ಕಾಡುಗಿಚ್ಚಿರಲಿ, ಬಿರು ಬಿಸಿಲು ಬಿರುಗಾಳಿಯೇ ಇರಲಿ, ಚಳಿ ಮಳೆಗಾಳಿಯ ಪರಿವೇ ಇರದೆ ಸಾಗುತ್ತಿರಲಿ ಪಯಣ. ಹಿಂದೆ ಗುರುವಿನ ಆಜ್ಞೆಯೂ ಇರಲು, ತಲುಪುವ ಗುರಿಯು ನಿಶ್ಚಿತವಿರಲು, ಸಾಧಿಸುವೆನೆಂಬ ಛಲವನ್ನು ಬಿಡದೆ ಸಾಗುತ್ತಿರಲಿ ಪಯಣ. ಕಳೆದ ಸಮಯವು ಬಾರದು, ಹಿಂದೆ ಹಿಂತಿರುಗದೆ ಸಾಗುತ್ತಲಿರು, ಮುಂದೆ ನಡೆ 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 ನೀನುಗ್ಗುತ್ತ ಮುಂದೆ ಸಾಗುತ್ತಿರಲಿ ಪಯಣ. ರಚನೆ ಶಿವಣ್ಣ ಜಿ. ಎಸ್, ಚಿಕ್ಕಮಗಳೂರು. ಕವನ ಸಂಕಲನ ಕೆಂಡದ ನೆರಳು. 12 ಅಡುಗೆ ಮನೆ. ಸಲಾಡ್ ಸ್ಪೆಷಲ್. ನಾವು ದಿನನಿತ್ಯ ಸೇವಿಸುವ ಸಲಾಡ್ಗಳಿಗೆ ಕಬೂಲ್ ಚನ್ನ, ಪನ್ನೀರ್, ಕಡಲೆಕಾಯಿ, ಮೊಳಕೆ ಕಾಳುಗಳು ಇತ್ಯಾದಿಗಳನ್ನು ವಿವಿಧ ತರಕಾರಿ ಮತ್ತು ಹಣ್ಣುಗಳ ಜೊತೆ ಸೇರಿಸಿ ಸಲಾಡ್ಗಳನ್ನು ತಯಾರಿಸಿದರೆ ಆರೋಗ್ಯಕ್ಕೆ ಅವಶ್ಯಕವಾದ ಪ್ರೋಟೀನ್ ಪಡೆಯಬಹುದು. ಇವೆಲ್ಲವೂ ತಿನ್ನಲು ಕೂಡ ರುಚಿಕರ. ಒಂದು ಚೆನ್ನ ಹಾಗಲಕಾಯಿ ಸಲಾಡ್. ಏನೇನು ಬೇಕು? ಬೇಯಿಸಿದ ಚೆನ್ನ 4 ಚಮಚ, ಹೆಚ್ಚಿದ ಹಾಗಲಕಾಯಿ, ದೊಡ್ಡ ಮೆಣಸಿನಕಾಯಿ ಮತ್ತು ಈರುಳ್ಳಿ ಒಂದೊಂದು, ತುರಿದ ಮೂಲಂಗಿ ಮತ್ತು ಕ್ಯಾರೆಟ್ ತಲಾ 4 ಚಮಚ, ದಾಳಿಂಬೆ 6 ಚಮಚ, ನೆಲ್ಲಿಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮೆಣಸಿನಕಾಯಿ ಪುಡಿ ಅರ್ಧ ಚಮಚ, ನಿಂಬೆ ರಸ 2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಮಸಾಲೆಗೆ: ತೆಂಗಿನ ತುರಿ 4 ಚಮಚ, ಧನಿಯಾ 1 ಚಮಚ, ಒಣಮೆಣಸಿನಕಾಯಿ 1, ಅರಿಶಿನ, ಬೆಳ್ಳುಳ್ಳಿ ಎಸಳು 2 ಮತ್ತು ಉಪ್ಪು. ಮಾಡೋದು ಹೇಗೆ? ಹೆಚ್ಚಿಟ್ಟ ಹಾಗಲಕಾಯಿಗೆ ಉಪ್ಪು ಬೆರೆಸಿ ಅರ್ಧ ಗಂಟೆಯ ನಂತರ ಇದರಲ್ಲಿರುವ ನೀರನ್ನು ಬೇರ್ಪಡಿಸಿ ಬಾಣಲೆಗೆ 2 ಚಮಚ ಎಣ್ಣೆ ಹೊಕ್ಕಿ ಹಾಗಲಕಾಯಿಯನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಅರಿಶಿನ ಮತ್ತು ಮೆಣಸಿನಕಾಯಿ ಪುಡಿ ಸೇರಿಸಿಕೊಂಡು ಬಾಡಿಸಿಕೊಳ್ಳಿ. ಇದೇ ಬಾಣಲೆಯಲ್ಲಿ ಹೆಚ್ಚಿಟ್ಟ ದೊಡ್ಡ ಮೆಣಸಿನಕಾಯಿಯನ್ನು ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ಖಾರದ ಪುಡಿ ಸೇರಿಸಿ ಬಾಡಿಸಿಕೊಳ್ಳಿ. ಚೆನ್ನವನ್ನು ಬೇಯಿಸಿಟ್ಟುಕೊಳ್ಳಿ. ತೆಂಗಿನ ತುರಿಗೆ ಧನಿಯಾ, ಕೆಂಪು ಮೆಣಸು, ನೆಲ್ಲಿಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಸೇರಿಸಿ ನೀರು ಹಾಕದೆ ರುಬ್ಬಿಟ್ಟುಕೊಳ್ಳಿ. ಈಗ ಮಿಕ್ಸಿಂಗ್ ಬೌಲ್ಗೆ ಹಾಗಲಕಾಯಿ, ದೊಡ್ಡ ಮೆಣಸಿನಕಾಯಿ, ದಾಳಿಂಬೆ, ಕ್ಯಾರೆಟ್, ಮೂಲಂಗಿ, ಈರುಳ್ಳಿ, ಚೆನ್ನ ಮತ್ತು ರುಬ್ಬಿದ್ದ ಮಸಾಲೆ ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ. ಮೇಲಿನಿಂದ ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು ಹರಡಿ ಅಲಂಕರಿಸಿ. 2 ಮೊಳಕೆ ಮೆಂತೆ ಪನ್ನೀರ್ ಸಲಾಡ್. ಏನೇನು ಬೇಕು? ಶೇಂಗಾ ಮತ್ತು ಹರಿಗಡಲೆ ತಲಾ 4 ಚಮಚ, ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ,
ಮೊಳಕೆ ಕಟ್ಟಿದ ಮೆಂತೆಕಾಳು ತಲಾ 4 ಚಮಚ, ಹೆಚ್ಚಿದ ಸೇಬು ಮತ್ತು ದಾಳಿಂಬೆ ತಲಾ 4 ಚಮಚ, ಸೌತೆಕಾಯಿ 6 ಚಮಚ, ಪನ್ನೀರ್ 4 ಚಮಚ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ 2 ಚಮಚ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಹಸಿಮೆಣಸಿನಕಾಯಿ, ನಿಂಬೆ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಮಿಕ್ಸಿಂಗ್ ಬೌಲ್ಗೆ ಮೊಳಕೆ ಮೆಂತೆ ಹಾಗೂ ಇಲ್ಲಿ ತಿಳಿಸಿದ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಹುರಿಗಡಲೆ ಮತ್ತು ಶೇಂಗಾ ಉದುರಿಸಿ ಮಿಶ್ರ ಮಾಡಿ ಸವಿಯಲು ಕೊಡಿ. ಇದು ಬಹಳ ರುಚಿಯಾಗಿದ್ದು ಉತ್ತಮ ಪ್ರೋಟೀನ್ ಸಲಾಡ್ ಆಗಿದೆ. 3 ಮಖಾನಾ ಸೀಡ್ಸ್ ಸಲಾಡ್. ಏನೇನು ಬೇಕು? ಮಖಾನಾ ಸೀಡ್ಸ್, ತಾವರೆ ಬೀಜ 6 ಚಮಚ, ಕೆಂಪು ಮೆಣಸಿನ ಪುಡಿ 1 ಚಮಚ, ಚಾಟ್ ಮಸಾಲ ಅರ್ಧ ಚಮಚ, ಅರಿಶಿನ 1/4 ಚಮಚ, ಬೇಯಿಸಿದ ಕಬೂಲ್ ಚನ್ನ 6 ಚಮಚ, ಹೆಚ್ಚಿದ ಈರುಳ್ಳಿ ಮತ್ತು ಟೊಮ್ಯಾಟೊ 4 ಚಮಚ, ತುರಿದ ಕುಂಬಳಕಾಯಿ ಬೀಜ, ಬಾದಾಮಿ ತುರಿ 4 ಚಮಚ, ಸಣ್ಣಗೆ ಹೆಚ್ಚಿದ ದೊಡ್ಡ ಮೆಣಸಿನಕಾಯಿ 4 ಚಮಚ, ಕ್ಯಾರೆಟ್ ಮತ್ತು ಮೂಲಂಗಿ ತುರಿ ತಲಾ 4 ಚಮಚ, ಸೀಬೆಹಣ್ಣು ಮತ್ತು ದಾಳಿಂಬೆ 6 ಚಮಚ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಚಟ್ನಿ 2 ಚಮಚ, ಹುಣ ಸೇರಿಸ ಮತ್ತು ಬೆಲ್ಲ ಸ್ವಲ್ಪ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಮಖಾನಾ ಸೀಡ್ಸ್ ಅನ್ನು ಬಾಣಲೆಯಲ್ಲಿ ಬೆಚ್ಚಗೆ ಮಾಡಿ ಗರಿಗರಿಯಾಗಿಸಿ ತೆಗೆದಿಡಿ. ಅದೇ ಬಾಣಲೆಗೆ 2 ಚಮಚ ಎಣ್ಣೆ ಹಾಕಿ ಉಪ್ಪು, ಅರಿಶಿನ ಹಾಕಿ, ಬಿಸಿಯಾದ ಕೂಡಲೇ ಅದಕ್ಕೆ ಹೆಚ್ಚಿಟ್ಟ ದೊಡ್ಡ ಮೆಣಸಿನಕಾಯಿ ಅನ್ನು ಹಾಕಿ, ಚಾಟ್ ಮಸಾಲ ಮತ್ತು ಖಾರದ ಪುಡಿ ಸೇರಿಸಿ ಬಾಡಿಸಿ ಆರಲು ತೆಗೆದಿಡಿ. ಈಗ ಮಿಕ್ಸಿಂಗ್ ಬೌಲ್ಗೆ ಆರಿದ ಮೇಲಿನ ಮಿಶ್ರಣ, ಕಬೂಲ್ ಚನ್ನ, ಟೊಮ್ಯಾಟೊ, ಈರುಳ್ಳಿ, ಹುಣ ಸೇರಿಸ ಹಾಗೂ ಇಲ್ಲಿ ತಿಳಿಸಿದ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ, ಮೇಲಿನಿಂದ ಮಖಾನಾ ಸೀಡ್ಸ್ ಹಾಕಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. 4 ಪೀನಟ್ ಸಲಾಡ್. ಏನೇನು ಬೇಕು? ಹಸಿವಿ ಶೇಂಗಾ ಮತ್ತು ಸ್ವೀಟ್ ಕಾರ್ನ್ ತಲಾ 6 ಚಮಚ, ಹೆಚ್ಚಿದ ಸೇಬು 4 ಚಮಚ, ದಾಳಿಂಬೆ ಮತ್ತು ದ್ರಾಕ್ಷಿ 6 ಚಮಚ, ಚಿಕ್ಕದಾಗಿ ಹೆಚ್ಚಿದ ಬೀಟ್ರೂಟ್ 6 ಚಮಚ, ಸೌತೆಕಾಯಿ 6 ಚಮಚ, ಕ್ಯಾರೆಟ್ ತುರಿ 4 ಚಮಚ, ಹೆಚ್ಚಿದ ದೊಡ್ಡ ಮೆಣಸಿನಕಾಯಿ 4 ಚಮಚ, ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ನೆನೆಸಿದ ಶೇಂಗಾ, ಸ್ವೀಟ್ ಕಾರ್ನ್ ಮತ್ತು ಬೀಟ್ರೂಟ್ ಅನ್ನು ಹಬೆಯಲ್ಲಿ ಬೇಯಿಸಿ ಆರಲು ಬಿಡಿ. ಮಿಕ್ಸಿಂಗ್ ಬೌಲ್ಗೆ ಸೇಬು, ದಾಳಿಂಬೆ ಹಾಗೂ ಇಲ್ಲಿ ತಿಳಿಸಿದ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ಮಿಶ್ರ ಮಾಡಿ. ಕೊನೆಗೆ ಬೇಯಿಸಿಟ್ಟ ಸ್ವೀಟ್ ಕಾರ್ನ್, ಬೀಟ್ರೂಟ್ ಮತ್ತು ಶೇಂಗಾ ಇತ್ಯಾದಿಗಳನ್ನು ಸೇರಿಸಿ ಮಿಶ್ರ ಮಾಡಿ. 5 ಹಣ್ಣುಗಳ ಸಲಾಡ್. ಏನೇನು ಬೇಕು? ಕರಬೂಜ 1 ಕಪ್, ಬಾಳೆಹಣ್ಣು 6 ಚಮಚ, ಸೇಬು 4 ಚಮಚ, ಸೀಬೆಹಣ್ಣು 4 ಚಮಚ, ದ್ರಾಕ್ಷಿ 6 ಚಮಚ, ದಾಳಿಂಬೆ 4 ಚಮಚ, ಖರ್ಜೂರ 2 ಚಮಚ, ಚಿಯಾ ಸೀಡ್ಸ್ 3 ಚಮಚ, ಮೊಸರು 1 ಕಪ್, ಬಿಳಿ ಎಳ್ಳು 1 ಚಮಚ, ಜೇನುತುಪ್ಪ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು. ತುಪ್ಪದಲ್ಲಿ ಹುರಿದ ದ್ರಾಕ್ಷಿ, ಬಾದಾಮಿ, ಗೋಡಂಬಿ 4 ಚಮಚ, ಕರಿಮೆಣಸಿನ ಕಾಳಿನ ಪುಡಿ ಅರ್ಧ ಚಮಚ, ಬೆಲ್ಲದ ಪುಡಿ 2 ಚಮಚ. ಮಾಡೋದು ಹೇಗೆ? ಚಿಯಾ ಸೀಡ್ಸ್ ಅನ್ನು 10 ನಿಮಿಷ ನೀರಿನಲ್ಲಿ ನೆನೆಸಿಡಿ. ಬೆಲ್ಲದ ಪುಡಿಗೆ ನೀರು ಸೇರಿಸಿ ಪಾಕ ಮಾಡಿ. ಇದಕ್ಕೆ ಹುರಿದ ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಮತ್ತು ಕರಿಮೆಣಸಿನ ಕಾಳಿನ ಪುಡಿಯನ್ನು ಸೇರಿಸಿ ಮಿಶ್ರ ಮಾಡಿ ಕುದಿಸಿ ಒಲೆಯಿಂದ ಇಳಿಸಿ ಆರಲು ಬಿಡಿ. ನಂತರ ಮೊಸರಿಗೆ ಜೇನುತುಪ್ಪ, ಚಿಯಾ ಸೀಡ್ಸ್, ಉಪ್ಪು ಸೇರಿಸಿ ಮಿಶ್ರ ಮಾಡಿ. ಈಗ ಇದಕ್ಕೆ ಇಲ್ಲಿ ತಿಳಿಸಿದ ಎಲ್ಲ ಹಣ್ಣುಗಳನ್ನು ಸೇರಿಸಿ ಮಿಶ್ರ ಮಾಡಿ. ಕೊನೆಗೆ ನಟ್ಸ್ ಮಿಶ್ರಣದ ಪಾಕ ಸೇರಿಸಿ ಸವಿಯಿರಿ. 13 ಮಿತ್ರ ಜ್ಯೋತಿ ವಾರ್ತೆ. ಡಾಕ್ಟರ್ ಮಧು ಸಿಂಘಾಲ್, ಶ್ರೀಮತಿ ಆಶಾ ಶ್ರೀಧರ್, ಶ್ರೀಮತಿ ಆಕಾಂಕ್ಷಾ, ಶಿಕ್ಷಕರಾದ ಮೇಘ್ನಾ ಮತ್ತು ದೀಕ್ಷಿತ್, ವಿದ್ಯಾರ್ಥಿಗಳಾದ ಪುಷ್ಪ ಮತ್ತು ಚಿರಾಗ್ ಅವರನ್ನು ಒಳಗೊಂಡ ಮಿತ್ರ ಜ್ಯೋತಿ ತಂಡವು ಬೆಂಗಳೂರಿನ ಗೂಗಲ್ ಆಫೀಸ್ ಅನಂತ್ಗೆ ಭೇಟಿ ನೀಡಿ, ಗೂಗಲ್ ತಂಡದ ಸ್ನೇಹ ಮತ್ತು ಜ್ಯೋತಿ ಅವರೊಂದಿಗೆ ಸಹಾಯಕ ತಂತ್ರಜ್ಞಾನಗಳು ಮತ್ತು ಅವುಗಳ ಸುಗಮ್ಯತೆ ಸುಲಭ್ಯತೆ ಬಗ್ಗೆ ಚರ್ಚಿಸಿದರು. ಮಿತ್ರ ಜ್ಯೋತಿ ತಂಡದ ದೃಷ್ಟಿ ವಿಶೇಷ ಚೇತನರು, ಹೇಗೆ ತಂತ್ರಜ್ಞಾನವು ಅವರ ಜೀವನದಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ, ಅವರ ವೈಯಕ್ತಿಕ ಜೀವನದ ಪ್ರಯಾಣದಲ್ಲಿ ಸ್ವತಂತ್ರವಾಗಿರುವುದಕ್ಕೆ ಹೇಗೆ ಸಹಕರಿಸುತ್ತಿದೆ ಎಂಬುದನ್ನು ಎಲ್ಲರಿಗೂ ತಿಳಿಸಿದರು. ಎಲ್ಲರನ್ನೂ ಒಳಗೊಂಡ ಸಮಾಜದ ನಿರ್ಮಾಣಕ್ಕೆ ಈ ಭೇಟಿಯು ಅತ್ಯಂತ ಭರವಸೆದಾಯಕವಾಗಿತ್ತು.
ಈ ಸದಾವಕಾಶವನ್ನು ಒದಗಿಸಿದ ಗೂಗಲ್ ತಂಡಕ್ಕೆ ಮಿತ್ರ ಜ್ಯೋತಿ ಕುಟುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. 18 ಮಾರ್ಚ್ 2025 ರಂದು NIIT ಫೌಂಡೇಶನ್ ನಡೆಸಿದ ಮೈಕ್ರೋಸಾಫ್ಟ್ ಸರ್ಟಿಫಿಕೇಟ್ ಕೋರ್ಸ್ ಪರೀಕ್ಷೆಯಲ್ಲಿ ಮಿತ್ರ ಜ್ಯೋತಿ ವಿದ್ಯಾರ್ಥಿಗಳು ಉತ್ತಮ ಅಂಕಗಳಿಂದ ತೇರ್ಗಡೆ ಹೊಂದಿದ್ದಾರೆ. ಜನರಲ್ ಮೋಟಾರ್ಸ್ ಟೆಕ್ನಿಕಲ್ ಕೇಂದ್ರದ 12 ಸ್ವಯಂ ಸೇವಕರು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಅಂಗವಾಗಿ ಈ ಪರೀಕ್ಷೆಯಲ್ಲಿ ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳಿಗೆ ಲಿಪಿಕಾರರಾಗಿ ಸಹಕರಿಸಿದರು. ಇವರೆಲ್ಲರಿಗೂ ಮಿತ್ರ ಜ್ಯೋತಿ ಕುಟುಂಬವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ದೃಷ್ಟಿ ವಿಶೇಷಚೇತನರ ಸಬಲೀಕರಣಕ್ಕಾಗಿ 1990 ರಿಂದ ನಿರಂತರವಾಗಿ ಶ್ರಮಿಸುತ್ತಿರುವ ಮಿತ್ರ ಜ್ಯೋತಿಯು ಮತ್ತೊಂದು ಮೈಲಿಗಲ್ಲನ್ನು ತಲುಪಿದೆ. ಸಂಸ್ಥೆಯ 35ನೇ ವರ್ಷದ ವಾರ್ಷಿಕೋತ್ಸವವನ್ನು ಅತ್ಯಂತ ಸಂಭ್ರಮೋತ್ಸಾಹಗಳಿಂದ 22 ಮಾರ್ಚ್ 2025 ರಂದು ಮಿತ್ರ ಜ್ಯೋತಿಯ ಸಭಾಂಗಣದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬೆಂಗಳೂರು ದೂರದರ್ಶನದ ಚಂದನ ವಾಹಿನಿಯ ಸಹಾಯಕ ನಿರ್ದೇಶಕಿ ಹಾಗೂ ಮಿತ್ರ ಜ್ಯೋತಿಯ ಮಾಜಿ ವಿದ್ಯಾರ್ಥಿನಿ ಕುಮಾರಿ ಮೇಘನಾ ಆಗಮಿಸಿದ್ದು ಅತ್ಯಂತ ವಿಶೇಷವಾಗಿತ್ತು. ಇವರು ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಂದ ಎಲ್ಲರ ಮನಗೆದ್ದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಬೆನ್ನೆಲುಬಾಗಿರುವ ಸ್ವಯಂ ಸೇವಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಹಾಗೂ ಕಂಪ್ಯೂಟರ್ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ 58ನೇ ತಂಡದ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರಗಳನ್ನು ನೀಡಿ ಸತ್ಕರಿಸಲಾಯಿತು. ವಿದ್ಯಾರ್ಥಿಗಳು ತಮ್ಮ ಗಾಯನ ಹಾಗೂ ನೃತ್ಯಗಳ ಮೂಲಕ ನೆರೆದಿದ್ದ ಸಭಿಕರೆಲ್ಲರ ಮನರಂಜಿಸಿದರು. ಮಿತ್ರ ಜ್ಯೋತಿಯ ಈ ಸಾಧನೆಗೆ ಕಾರಣರಾದ ಎಲ್ಲ ಹಿತೈಷಿಗಳು, ದಾನಿಗಳು, ಸ್ವಯಂ ಸೇವಕರು ಮತ್ತು ಟ್ರಸ್ಟಿಗಳಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ನಿಮ್ಮೆಲ್ಲರ ಈ ಅಚಲ ನಂಬಿಕೆ ಹಾಗೂ ದೃಢ ವಿಶ್ವಾಸಗಳೇ ನಮ್ಮ ಗುರಿ ಸಾಧನೆಗೆ ಪ್ರೇರಕವಾಗಿದೆ. ಬ್ರಿಟಾನಿಯಾ ಕಂಪನಿಯು ದಿ ಲಾಜಿಕಲ್ ಇಂಡಿಯನ್, ಮೋರ್ ರಿಟೇಲ್ ಹಾಗೂ ಮಿತ್ರ ಜ್ಯೋತಿ ಸಂಸ್ಥೆಯ ಸಹಯೋಗದೊಂದಿಗೆ ದೃಷ್ಟಿ ವಿಶೇಷಚೇತನರ ಸಬಲೀಕರಣದತ್ತ ಹೆಜ್ಜೆ ಇಟ್ಟಿದೆ. ಇದು ದೃಷ್ಟಿ ವಿಶೇಷಚೇತನರ ಸಹಾಯಕ್ಕಾಗಿ ಕೃತಕ ಬುದ್ಧಿ ಮತ್ತೆ ಧ್ವನಿ ಸಹಕಾರಿಯಾದ ಗೂಗಲ್ ಜೆಮಿನಿಯಿಂದ ಶಕ್ತಿ ಪಡೆದ ಬ್ರಿಟಾನಿಯಾ ಐ ಅನ್ನು ವಿನ್ಯಾಸಗೊಳಿಸಿದೆ. ಬ್ರಿಟಾನಿಯಾ ಐ ದೃಷ್ಟಿ ವಿಶೇಷಚೇತನರು ಸ್ವತಂತ್ರವಾಗಿ, ಆತ್ಮವಿಶ್ವಾಸದಿಂದ ಸಾಮಾನುಗಳನ್ನು ಅಂಗಡಿಗಳಲ್ಲಿ ಕೊಂಡುಕೊಳ್ಳಲು ನೆರವಾಗುತ್ತದೆ. 28 ಮಾರ್ಚ್ 2025 ರಂದು ಪ್ರಸಾರವಾದ ಇದರ ಜಾಹೀರಾತಿನಲ್ಲಿ ಡಾಕ್ಟರ್ ಮಧು ಸಿಂಘಾಲ್, ಅಮರ್ ಜೈನ್, ಮಿತ್ರ ಜ್ಯೋತಿ ವಿದ್ಯಾರ್ಥಿಗಳಾದ ಚಿರಾಗ್ ಮತ್ತು ಪುಷ್ಪ ಹಾಗೂ ಮಿತ್ರ ಜ್ಯೋತಿಯ ಶಿಕ್ಷಕರಾದ ಮೇಘ್ನಾ ಮತ್ತು ದೀಕ್ಷಿತ್ ಅವರುಗಳು ಜಸ್ಟಿನ್ ಹಾಗೂ ಶ್ರುತಿ ಅವರೊಂದಿಗೆ ಕಾಣಿಸಿಕೊಂಡಿದ್ದಾರೆಂದು ತಿಳಿಸಲು ನಮಗೆ ಅತ್ಯಂತ ಹರ್ಷವಾಗುತ್ತದೆ. ಈ ಕಲಿಕಾ ಸಾಮಗ್ರಿಯನ್ನು ಭಾರತ ಸರ್ಕಾರದ ದಿವ್ಯಾಂಗರ ಸಬಲೀಕರಣ ಇಲಾಖೆಯ DEPWD ದಿವ್ಯಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಅನುಷ್ಠಾನ ಯೋಜನೆಯ SIPDA ಸುಲಭ್ಯತೆಯ ಕಲಿಕಾ ಸಾಮಗ್ರಿಗಳ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ನೀಡುವ ಯೋಜನೆ ಅಡಿಯಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಇದರ ನೋಡಲ್ ಏಜೆನ್ಸಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ ವಿಶುಯಲ್ ಡಿಸೆಬಿಲಿಟೀಸ್ NIEPVD